ಸಿಪಿಎಸ್ ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪೊಲೀಸ್ ಠಾಣೆಗೆ ಹೊಸದಾಗಿ ಆಗಿದ್ದಂತ ಭರತ್ ಎಸ್ ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಎಸ್ ಎಸ್ ಸಾಹೇಬರಾದಂತ ಹಂಪಣ್ಣವ್ರ ಸಾರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಧಾರವಾಡ ಪೊಲೀಸ್ ಠಾಣೆಯ ಎಸ್ ಎಸ್ ಸಾಹೇಬರು ಆಗಮಿಸಿದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗತ್ತು ಕಿತ್ತೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗರಿಕರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪತ್ರಿಕಾ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಿದ್ದೀರಿ, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೀಳ್ಕೊಡುಗೆ ಹೊಂದಿದಂತ ನಮ್ಮ PSI ಸಾಹೇಬರು ಆಗಮಿಸಬೇಕು. ಒಂದು ಬೆಟಗೇರಿಯಲ್ಲಿ ಒಂದು ಕಾರ್ಯಕ್ರಮದ ಒಂದು ಕಾನೂನು ಸುವ್ಯವಸ್ಥೆ ಒಂದು ತೊಂದರೆ ಆಗಿದ್ದರಿಂದ ಬರೋದು ತಡ ಆಗೈತಿ, ಬರ್ತಾರೆ ಅವರು ಕೂಡ. ಅದೇ ರೀತಿ ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ರೆ ನಿಮ್ಮಲ್ಲೆಲ್ಲ ಸ್ವಾಗತಕ್ಕೆ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಸ್ವಾಗತ ಪರಮಾಣಿಕೆಗಳನ್ನು ಮಾಡಿದ ಕಿತ್ತೂರು ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಶ್ರೀ ಶಾಂತಿನಾಥ್ ಪಾಟೀಲ್ ಅವರಿಗೆ ಒಂದು ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ನಾವುಗಳೆಲ್ಲ ಕೂಡ ನೋಡ್ತೇವೆ. ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವರ್ಗಾವಣೆಗೊಂಡಂತ ಶ್ರೀ ಪ್ರವೀಣ್ ಆರ್ ಗಂಗೂಳ್ ಸರ್ ಕೂಡ ನಿಗದಿತ ಸಮಯಕ್ಕೆ ಬರದೇ ಇದ್ರೂ ಕೂಡ ಅವರ ಮೇಲಿನ ಪ್ರೀತಿ ಅಭಿಮಾನದಿಂದ ತಾವುಗಳೆಲ್ಲ ಕೂಡ ಆಗಮಿಸಿದ್ದೀರಿ. ಜೊತೆಗೆ ಹೊಸದಾಗಿ ಬಂದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ಭರತ್ ಎಸ್ ಸರ್ ಅವರನ್ನ ಸ್ವಾಗತಿಸುವಂತಹ ಸಂಪ್ರದಾಯ ಐತಿಹಾಸಿಕ ಕಿತ್ತೂರು ನಾಡಿನ ಜನತೆಯ ಒಂದು ಹೃದಯದ ಮಿಡಿತ. ಸಾವಿರ ಹಾಡಿನ ಸರದಾರ ಹುಕ್ಕಿಲಿ ಬಾಳಪ್ಪನವರು ಹೇಳುವ ಹಾಗೆ, ನಮ್ಮೂರಿಗೆ ನೀವು ಬರಬೇಕಾದ್ರೆ ನಿಮ್ಮ ಮನಸ್ಸು ಒಂದಾಗಿರಬೇಕನ್ನುವಂತ ಮಾತಿಗೆ ಇವತ್ತು ಸಾಕ್ಷಿಯಾದವರು. ತೋಡಿದ್ದ ಬಾವಿಗೆ ಕೂಡಿದ್ದ ಜಲವೇ ಸಾಕ್ಷಿ ಅನ್ನುವಂತೆ ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡಂತ ಅಪಾರ ಜನಸ್ತೋಮವೇ ಸಾಕ್ಷಿ ಅನ್ನುವಂತ ವೇದಿಕೆ ಮುಖಾಂತರ ಭಾವ ನಿಮ್ಮೆಲ್ಲರಿಗೆ ಕೂಡ ಆಗ್ತಾ ಇದೆ. ಇದೀಗ ಈ ಒಂದು ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿದ ಕಿತ್ತೂರು ಕಲ್ಮಠದ ಪರಮ ಪೂಜ್ಯ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮೀಜಿ ಅವರಿಗೆ ಸಮಾಜ ಸೇವಕರಾದ ಶ್ರೀ ಹಬೀಬ್ ಶಿಲೇದರ್ ಅವರು ಆಗಮಿಸಿ ಪೂಜ್ಯರನ್ನ ಮಾಲಾರ್ಪಣೆ ಮಾಡುವುದರ ಮೂಲಕ ಪೂಜ್ಯರಿಗೆ ಗೌರವವನ್ನ ಸಲ್ಲಿಸಬೇಕಾಗಿ ಅವರಲ್ಲಿ ವಿನಂತಿಸಿದ್ದಾರೆ. ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿದ ಪರಮ ಪೂಜ್ಯರಿಗೆ ಶ್ರೀ ಹಬೀಬ್ ಶಿಲೇದರ್ ಅವರು ಪ್ರತ್ಯಕ್ಷ ಮೂಲಕ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ನಂತರದಲ್ಲಿ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ನಿಮ್ಮೆಲ್ಲರ ನೆಚ್ಚಿನ ಸಿಪಿಐ ಸಾಹೇಬರಾದಂತಹ ಶ್ರೀ ಶಿವಾನಂದ ಗುಡುಗನಟ್ಟಿ ಅವರಿಗೆ ಶ್ರೀ DR ಪಾಟೀಲ್ ಸರ್ ಅವರು ಆಗಮಿಸಿ ಅವರನ್ನ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿದ್ದಾರೆ. ಅದೇ ರೀತಿಯಾಗಿ ಇಂದಿನ ಈ ಸಮಾರಂಭದಲ್ಲಿ ಬಹಳ ಪ್ರೀತಿ ಅಭಿಮಾನದಿಂದ ಆಗಮಿಸಿದ ದೊಡ್ಡವಾಡ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ಹನುಮಂತಗೌಡ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಡಾಕ್ಟರ್ ಬಸವರಾಜ್ ಪರವಣ್ಣವರು ಆಗಮಿಸಿ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ದೊಡ್ಡವಾಡದ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಹನುಮಂತಗೌಡ ಪಾಟೀಲ್ ಅವರಿಗೆ ಡಾಕ್ಟರ್ ಬಸವರಾಜ್ ಪರವಣ್ಣವರು ಆಗಮಿಸಿ ಅವರನ್ನ ಮಾಲಾರ್ಪಣೆ ಮಾಡುವ ಮೂಲಕ ಸತ್ಕರಿಸಬೇಕಾಗಿ ವಿನಂತಿ. ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕಿತ್ತೂರು ಅಪರಾಧ ವಿಭಾಗದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ GG ಹಂಪಣ್ಣವರು ಸರ್ ಅವರಿಗೆ ಶ್ರೀ ಚಂದ್ರಗೌಡ ಪಾಟೀಲ್ ಅವರು ಆಗಮಿಸಿ ಅವರನ್ನ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಸತ್ಕರಿಸಬೇಕಾಗಿ ವಿನಂತಿಸಿದ್ದಾರೆ. ವಂದನೆಗಳು. ಬಹಳ ಕಿತ್ತೂರು ನಾಡಿನ ಇತಿಹಾಸದಲ್ಲಿ ಇದೊಂದು ಸುಂದರ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಸುಂದರ ರಸಕ್ಷಣಗಳಿಗೆ ಸಾಕ್ಷಿಯಾದಿದ್ದು ಇಂದಿನ ಈ ಕಾರ್ಯಕ್ರಮ. ಒಬ್ಬ
ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಸೇವೆಯನ್ನು ಮಾಡಿದರೆ ಜನಮನ್ನಣೆ ಗಳಿಸಬಲ್ಲರು ಅನ್ನೋದಕ್ಕೆ ಇಂದಿನ ಈ ವೇದಿಕೆಯ ಕಾರ್ಯಕ್ರಮ ಕೂಡ ಸಾಕ್ಷಿಯಾಗಿದೆ. ಶ್ರೀ ಪ್ರವೀಣ್ ಆರ್ ಜೊತೆಗೆ ಶ್ರೀ ಪ್ರವೀಣ್ ಆರ್ ಬೆಂಗಳೂರು ಸರ್ ಅವರು ಕೂಡ ಆರಂಭದಲ್ಲಿ ಶಿಕ್ಷಕ ವೃತ್ತಿಯೊಂದಿಗೆ ಬೈಲಹೊಂಗಲ ತಾಲೂಕಿನ ಗುಡುಗನಟ್ಟಿಯಿಂದ ತಮ್ಮ ಸೇವೆಯನ್ನ ಸಲ್ಲಿಸಿದಂತ ಅವರು 2007ರಲ್ಲಿ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸರ್ಕಾರಿ ಸೇವೆಗೆ ಆಗಮಿಸಿದ ಶ್ರೀ ಪ್ರವೀಣ್ ಗಂಗೋಳ್ ಸರ್ ಅವರು ನಂತರದಲ್ಲಿ ನಿರಂತರ ಅಧ್ಯಯನ ಸತತ ಪ್ರಯತ್ನದ ಮೂಲಕ 2014ನೇ ಬ್ಯಾಚಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರಿದಂತ ಅವರು ಆರಂಭದಲ್ಲಿ ಬೆಂಗಳೂರು, ಕಟ್ಗೋಳ, ಖಾನಾಪುರ, ಮುರುಗೋಡ, ಸೌದತ್ತಿ ಹೀಗೆ ಸೇರಿ 2023ರಿಂದ ಕಿತ್ತೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಒಟ್ಟು 2 ವರ್ಷ 11 ತಿಂಗಳ ವಿಶೇಷ ತಮ್ಮ ದಕ್ಷ ಪ್ರಾಮಾಣಿಕ ಸೇವೆಯೊಂದಿಗೆ ಐತಿಹಾಸಿಕ ಕಿತ್ತೂರು ನಾಡಿನ ಜನತೆಯ ಹೃದಯವನ್ನ ಮನಸ್ಸನ್ನ ಗೆದ್ದಂತ ಅವರು ಕೂಡ ಇವತ್ತು ಗದಗ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಹೋದಂತ ಈ ಸಂದರ್ಭದಲ್ಲಿ ಅವರ ಕುರಿತು ಅಭಿನಂದನಾ ಮಾತುಗಳನ್ನು ಆಡಲಿದ್ದಾರೆ ಶ್ರೀ ಅನಿಲ್ ಕುಮಾರ್ ಎಮ್ಮೆ ಅವರು. ಓಂ ಶ್ರೀ ಗುರು ಬಸವಲಿಂಗ. ಕಿತ್ತೂರು ಪೊಲೀಸ್ ಠಾಣೆಯಿಂದ ವರ್ಗಾವಣೆ ಮಧ್ಯೆ ಪೊಲೀಸ್ ಠಾಣೆಗೆ ಹೋದಂತ ಪ್ರವೀಣ್ ಆರ್ ಗಂಗೋಳ್ ಅವರ ಒಂದು ಬೆಳ್ಕೊಡ ಸಮಾರಂಭ ಹಾಗೂ ಕಿತ್ತೂರು ಸ್ಟೇಷನ್ಗೆ ಹೊಸದಾಗಿ ಆಗಮಿಸಿದಂತ ಭರತ್ ಗ್ಯಾಸ್ ಸರ್ ಅವರ ಒಂದು ಸ್ವಾಗತ ಸಮಾರಂಭ. ಈ ಒಂದು ವೇದಿಕೆಯ ಕಾರ್ಯಕ್ರಮದ ತೀವ್ರ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯರಾದ ದೇವಾಲಯ ರಾಜೇಂದ್ರ ಮಹಾಸ್ವಾಮಿಗಳ ಪಾದಕಮಂಡಲಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರು ಹಾಗೂ ಇಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ನನ್ನ ಸಹೋದರರೇ ಹಾಗೂ ಪತ್ರಿಕಾ ಸಹೋದರರೇ. ಸರ್ ಪ್ರಭು ಸರ್ ಈಗಾಗಲೇ ಹೇಳಿದರು, ಪ್ರವೀಣ್ ಸರ್ ಎಷ್ಟು ಜನಮನ್ನಣೆಯನ್ನು ಗಳಿಸಿದ್ದಾರೆ ಅನ್ನೋದಕ್ಕೆ ಈ ಒಂದು ಇಲ್ಲಿ ಸೇರಿದಂಥ ಇಷ್ಟೊಂದು ಹಳ್ಳಿಯಿಂದ ಬಂದಂಥ ಇಷ್ಟೊಂದು ಜನನ ಸಾಕ್ಷಿ. ಯಾಕಂದ್ರೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅನ್ನೋ ಹಾಗೆ ಅಧಿಕಾರಿ ಆದಂಥವರು ಒಂದು ಊರಿಂದ ಒಂದು ಊರಿಗೆ ವರ್ಗಾವಣೆ ಆಗಲೇಬೇಕಾದಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದೈತಿ. ಪ್ರವೀಣ್ ಸರ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಒಂದು ಡೈನಾಮಿಕ್ ಒಂದು ಇದ್ದಂಗ. ಯಾಕಂದ್ರೆ ಅವರ ಇಲ್ಲಿ ಕಿತ್ತೂರು ಒಂದು ಐತಿಹಾಸಿಕವಾದಂಥ ಈ ಒಂದು ಪುಣ್ಯಭೂಮಿ ಒಳಗ ಇಂಥ ಒಂದು ವೇದಿಕೆ ಒಳಗ ಅಂದ್ರೆ ಇಂಥ ಒಂದು ಪುಣ್ಯಭೂಮಿ ಈ ಒಂದು ರಾಜಗುರು ಸಂಸ್ಥಾನ ಕಲ್ಮಠದೊಳಗ ಅವ್ರನ್ನೊಂದು ಸನ್ಮಾನ ಮಾಡಿ ಬೆಳ್ಕೊಡತ್ತಂದ್ರ ಇಂಥ ಒಂದು ಪುಣ್ಯಭೂಮಿ ಒಳಗ ಅವ್ರ ಒಂದು ಸನ್ಮಾನ ಸ್ವೀಕಾರ ಮಾಡತ್ತಂದ್ರೆ ಕಿತ್ತೂರ ನಾಡಿನ ಜನತೆ ಒಂದು ಎಷ್ಟು ಅವ್ರ ಹೆಸರು ಗಳಿಸ್ಯಾರ ಅನ್ನೋದಕ್ಕೆ ಇದ ಒಂದು ವೇದಿಕೆ ಸಾಕ್ಷಿ. ಯಾಕಂದ್ರೆ ಎಲ್ಲರಿಗೂ ಅಂತ ಒಂದು ಅವಕಾಶ ಸಿಗುದು. ಎಷ್ಟೋ ಜನ ಅಧಿಕಾರಿಗಳು ಬಂದ್ರು ಹೋದ್ರು, ಆದ್ರೆ ಇಂಥ ಒಂದು ಪುಣ್ಯಭೂಮಿ ಒಳಗ ಅವ್ರಿಗೊಂದು ಬೆಳ್ಕೊಡ ಸಮಾರಂಭ ಸಿಗತ್ತಂದ್ರೆ ನಾವು ನಿಜವಾಗೂ ಅಂತ ಒಂದು ಅಧಿಕಾರಿ ಇವತ್ತು ಬಿಟ್ಕೊಡಕ್ ನಮಗೆ ನಿಜವಾಗೂ ಮನಸ್ಸಿಲ್ಲ. ಆದ್ರೆ ಏನೈತಿ ಅವ್ರಿಗೆ ಇಂಥ ಕಿತ್ತೂರು ನಾಡಿನ ಎಲ್ಲಾ ಜನತೆ ಏನ್ ಇಷ್ಟೆಲ್ಲ ಸೇರಿದವ ಇಷ್ಟೆಲ್ಲ ಸೇರ್ಕೊಂಡಾಗ ಸರ್ ನೀವು ಇನ್ನೂ ಒಂದ್ 2 ವರ್ಷ ಸೇವೆ ಮಾಡಿರಿ ಅಂತ ಹೇಳಿ ಅವ್ರನ್ನ ಎಲ್ಲಾರು ಕೂಡಿ ಕೇಳ್ಕೊಂಡು ನಾವು ಸರ್ಕಾರಕ್ಕಾಗಲಿ ಏನೋ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನಾವು ಮನವಿ ಕೊಟ್ಟು ಅವ್ರನ್ನ ಉಳಿಸ್ಕೊಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ಅವ್ರನ್ನ ವಿನಂತಿ ಮಾಡ್ಕೊಂಡಾಗ ಅವ್ರೊಂದು ಮಾತು ಹೇಳಿದ್ರು, ಇಲ್ಲ ಇಷ್ಟು 3 ವರ್ಷ ನಿಮ್ಮ ಪ್ರೀತಿ ವಿಶ್ವಾಸ ಈ ಗಣೇಶ್ ಕೆಲಸ ಇಲ್ಲೊಂದು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದಕ್ಕೆ ನನಗೆ ಒಂದು ಒಳ್ಳೆ ಬಾಂಧವ್ಯ, ಇಲ್ಲಿ ಒಂದು ಬಾಂಧವ್ಯದ ಪ್ರೀತಿ ಸಿಕ್ಕತಿ. ಬೇರೆ ಊರಿಗೆ ಹೋಗಿ ನಿಮ್ಮಂತ ಒಂದು ಊರಿಗೆ ಹೋಗಿ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಅಲ್ಲಿ ಒಂದು ಹೆಸರು ಗಳಿಸುವಂತ ಅವಕಾಶ ಸಿಗಲಿ. ನಿಮ್ಮ ಇಂಥ ಒಂದು ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಗಿರ್ತೇನೋ. ಅದಕ್ಕೆ ದಯವಿಟ್ಟು ನಾನು ಬೆಳ್ಕೊಡಿ. ಯಾವುದೇ ಮೇಲಾಧಿಕಾರಿಗಳಿಗಾಗಲಿ ಸಂಬಂಧಪಟ್ಟ ರಾಜಕೀಯ ಗಣ್ಯರಿಗಾಗಲಿ ನಂದು ಇಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಅವರ ವಿನಂತಿ ಮಾಡಿದಾಗ ಇವತ್ತು ಅವ್ರನ್ನ ಅನಿವಾರ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿ ಅಂತ ಒಬ್ಬ ದಕ್ಷ ಅಧಿಕಾರಿ, ಪ್ರಾಮಾಣಿಕವಾದಂತ ದಕ್ಷ ಅಧಿಕಾರಿ ಇವತ್ತು ನಾವು ಬಿಟ್ಕೊಳಕ್ಕೆ ದುಃಖ ಅನಿಸ್ತದೆ. ಆದರೂ ಸಹಿತ ಸರ್ಕಾರಿ ಹುದ್ದೆಯಲ್ಲಿ ಸೇರಿದಂತ ಪ್ರತಿಯೊಬ್ಬ ಅಧಿಕಾರಿಗೂ ಒಂದಿಲ್ಲ ಒಂದಿನ ಅವರ ವರ್ಗಾವಣೆ ಆಗಿ ಹೋಗಲೇಬೇಕಾದಂತ ಸಂದರ್ಭ ಒದಗಿ ಬರ್ತೈತಿ. ಅದಕ್ಕೆ ಅವ್ರು ನಿಜವಾಗೂ ಅವರೊಂದು ನಿಭಾಯಿಸಿದಂತ ನಮ್ಮ ನಾಡಿನ ಅನ್ನದಾತರಾದಂತ ಕಬ್ಬಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನುವಂತ ಒಂದು ನಮ್ಮ ನಾಡಿನ ಅನ್ನದಾತ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಹೂಡಿದಂತ ಸಂದರ್ಭದೊಳಗ ನಿಜವಾಗೂ ಒಂದು 15 ದಿನ ಅವ್ರು ಇಷ್ಟು ಚಂದ ನಿಭಾಯಿಸಿದ್ರಲ್ಲ, ಯಾವುದೇ ತರ ಅಹಿತಕರ ಘಟನೆಗಳು ಸಂಭವಿಸದ ಹಾಗೆ
ನಿಜವಾಗಿಯೂ ಬಹಳ ಅಚ್ಚುಕಟ್ಟಾಗಿ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿ ಹದಗೆಡಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಬಹಳ ಅಚ್ಚುಕಟ್ಟಾಗಿ ಕಾನೂನು ಸುವ್ಯವಸ್ಥೆನ ಕಾಪಾಡಿದ ಅಂತ ಒಬ್ಬ ದಕ್ಷ ಅಧಿಕಾರಿ ನಿಜವಾಗಿಯೂ ಕಿತ್ತೂರು ತಾಲೂಕಿನ ಪ್ರತಿಯೊಬ್ಬರ ಹೃದಯದಲ್ಲೂ ಇವತ್ತು ಅವರ ಉಳಿದಾರ ಅನ್ನುವಂತ ಈ ವೇದಿಕೆನ ಸಾಕ್ಷಿ. ಯಾಕಂದ್ರೆ ಅಂತ ಅಧಿಕಾರಿಯನ್ನು ಪಡ್ಕೊಂಡ ನಾವು ಇಲ್ಲಿ ಹೇಳಿದ್ದಿಲ್ಲ, ಫಸ್ಟ್ ಹೇಳಿದಂಗೆ ಇಂಥ ಒಂದು ವೇದಿಕೆ ಮುಖಾಂತರ ಅವ್ರು ಸನ್ಮಾನ ಮಾಡತ್ತವ ಅಂತಂದ್ರೆ ಅಂತ ಅಧಿಕಾರಿ ಎಷ್ಟು ಹೆಸರು ಗಳಿಸಿರ್ಬೇಕು ನೋಡ್ರು. 2 ವರ್ಷ 11 ತಿಂಗಳು ಅವ್ರು ಇಲ್ಲಿ ಸೇವೆ ಸಲ್ಲಿಸ್ಯಾರ ಅಂತಂದ್ರೆ ನಿಜವಾಗಿ ಅವ್ರು ಮಾಡಿದಂತ ಸೇವೆ, ಅವರ ಜನಪರವಾದಂತ ಕೆಲಸಗಳು, ಸಾರ್ವಜನಿಕರ ಜೊತೆ ಆಗಲಿ ಗಣ್ಯಮಾನ್ಯರ ಜೊತೆ ಆಗಲಿ ಅವ್ರು ನಡ್ಕೊಂಡಂತ ರೀತಿ ನಿಜವಾಗಿಯೂ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗತ್ತೈತಿ. ಅವರ ಅನಿವಾರ್ಯತೆ ಐತಿ, ಅವ್ರು ಬೆಳ್ಕೊಡುವಂತ ಸಂದರ್ಭ ಅನಿವಾರ್ಯತೆ ಐತಿ. ಅದಕ್ಕೆ ಇಲ್ಲಿ ನಮ್ಮ ಕಿತ್ತೂರು ನಾಡಿಗೆ ಯಾವ ರೀತಿ ಅವರ ಸೇವೆ, ಜನಪರವಾದಂತ ಸೇವೆಯನ್ನು ಸಲ್ಲಿಸಿದಾರೋ ಅದೇ ರೀತಿಯಾಗಿ ಮುಂದೆ ಈಗೇನು ಕರೆಕ್ಟ್ ಸ್ಟೇಷನ್ ಪದೋನ್ನತಿಯಾಗಿ ಹೊಂದಿದಾರೋ ಅಲ್ಲಿ ಹೋಗಿ ಅವರ ಒಂದು ಸೇವೆ ನಿರಂತರವಾಗಿ ಮುಂದುವರಿಯಲಿ. ಜೊತೆಗೆ ಅವರು ಬರುವಂತಹ ನಿರ್ಮಾಣದೊಳಗ ಹೆಚ್ಚಿನ ಹುದ್ದೆಯಲ್ಲಿ ಸೇರಿ ಮುಂದೆ ಕಿತ್ತೂರಿನ ಅವರು ಆಗಮಿಸಿ ಮತ್ತೆ ಕಿತ್ತೂರಿಗೆ ಅವರ ಜನಸೇವೆ ಸಿಗಲಿ ಅನ್ನುವಂತ ಮಾತನ್ನು ಅವರಿಗೆ ಹಾರೈಸಿ ಅವರಿಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಅವ್ರು ಇಲ್ದಿದ್ರು ಸಹಿತ ಸರ್ ಹೇಳಿದಂಗೆ ಏನೋ ಕಾನೂನು ಸುವ್ಯವಸ್ಥೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರ ಬರೋದು ಸ್ವಲ್ಪ ವಿಳಂಬ ಆಗೈತಿ. ಅವ್ರು ಇಲ್ದಿದ್ರು ಸಹಿತ ಅವ್ರನ್ನ ಹೃದಯದಿಂದ ಬೆಳ್ಕೊಡಕ್ ಆಗದಿದ್ರು ಸಹಿತ ದುಃಖದಿಂದ ಬೆಳ್ಕೊಟ್ಟ ಇವತ್ತ ಹೊಸದಾಗಿ ನಮ್ಮ ಭರತ್ ಸರ್ ಆಗಮಿಸಿದರು. ನಿಜವಾಗಿಯೂ ಅವರ ಹೊಸದಾಗಿ ಇಲ್ಲಿ ಕಿತ್ತೂರು ನಾಡಿನ ಜನತೆಯ ಜನ ಹೃದಯವಂತರು ಸರ್, ನಿಜವಾಗಿ ಹೇಳಿದ್ರೆ ಬಹಳ ಹೃದಯವಂತರು. ಇಂಥ ಒಂದು ಹೃದಯವಂತರ ಪುಣ್ಯದ ನಾಡಿನೊಳಗ ನೀವು ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕತಿ. ನಿಮ್ಮ ಪ್ರತಿಯೊಂದು ನೀವು ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ನಿಮ್ಗೆ ಕೈ ಜೋಡಿಸ್ತೇವೆ. ಯಾವ ರೀತಿ ಪ್ರವೀಣ್ ಗಂಗೋಲ್ ಸರ್ ಅವರು ಹೆಸರು ಮಾಡಿ ಇವತ್ತು ಅವ್ರನ್ನ ನಾವು ದುಃಖದಿಂದ ಬೆಳ್ಕೊಡತ್ತೋ ಅದೇ ರೀತಿ ನೀವು ಕೂಡ ಇಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿ ಬರುವಂತ ನಿರ್ಮಾಣದೊಳಗ ನೀವು ಕಿತ್ತೂರು ನಾಡಿನ ಹೃದಯವನ್ನು ಗೆಲ್ಲಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇಂಥ ಒಂದು ಸುಂದರವಾದ ವೇದಿಕೆ ಒಳಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಒಂದು 2 ಮಾತು ಮುಗಿಸುತ್ತೇವೆ. ಶ್ರೀ ಡಿ ಕುಮಾರ್ ಎಮ್ಮೆ ಅವರಿಗೆ ವಂದನೆಗಳು. ಇನ್ನು ಮುಂದೆ ಪ್ರಗತಿಪರ ರೈತರಾದ ಶ್ರೀ ಬಿಷ್ಟಪ್ಪ ಸಿದ್ದೆ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಮನದಾಳದ 2 ಮಾತುಗಳನ್ನು ಸಮಯದ ಇತಿಮಿತಿಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕಿತ್ತೂರು ಪೊಲೀಸ್ ಠಾಣೆಯ ಒಂದು ಪ್ರವೀಣ್ ಗಂಗೋಲ್ ಸರ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಶ್ರೀ ಕಲ್ಮಠ ಶ್ರೀಗಳಿಗೆ ಚರಣ ಕಮಲಗಳಲ್ಲಿ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಠಾಣೆಯ ಎಲ್ಲ ಮಾನ್ಯ ಅಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಬಿಡುಗಡೆ ಸಮಾರಂಭ ಹಾಗೂ ನಮ್ಮ ಭರತ್ ಸರ್ ಅವರ PSS ಅವರು ಹೊತ್ತಾಗಿ ಆಗಮಿಸಿದಂತ ಬರಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ ಎರಡೂ ಕೂಡಿ ನಮ್ಮ ಕಲ್ಮಠದ ಒಂದು ಸಾನ್ನಿಧ್ಯದಲ್ಲಿ ನಡೆದಂತ ಒಂದು ಏನು ಗುರುಗಳ ಆಶೀರ್ವಚನ ಪಡೆಯುವಂತ ಒಂದು ನಿಟ್ಟಿನಲ್ಲಿ ಇವತ್ತು 2 ಕಾರ್ಯಕ್ರಮವನ್ನು ನೆರವೇರಿಸುವಂತ ಒಂದು ಸೌಭಾಗ್ಯವನ್ನು ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಆದರೂ ಕೂಡ ನಮ್ಮ ಪ್ರವೀಣ್ ಗಂಗೋಲ್ ಸರ್ ಒಂದು ಮಾದರಿ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೆ. ಯಾಕಂತಂದ್ರೆ ಹಲವಾರು ವರ್ಷಗಳಿಂದ ನಮ್ಮ ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ರೈತರ ಸಮಸ್ಯೆಗಳು ಹೋರಾಟಗಳು ಎಷ್ಟೋ ನಡೆದರೂ ಕೂಡ ಆ ಒಂದು ಹೋರಾಟಕ್ಕೆ ಯಾವ ತರ ಇದು ಮುಂದೆ ಹೋಗಬೇಕು, ಇದು ಮಾಹಿತಿಯನ್ನ ಯಾವ ತರ ಸಂಗ್ರಹಣೆ ಮಾಡಬೇಕು ಹಳ್ಳಿಗಳಲ್ಲಿ ಅನ್ನುವಂತ ಚಾಣಕ್ಯ ರೂಪವನ್ನು ಎಲ್ಲರ ಅವರು ಕಂಡುಹಿಡಿದಿದ್ದಾರೆ ಅದನ್ನ ನಮ್ಮ ಪ್ರವೀಣ್ ಗಂಗೋಲ್ ಸರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರ ನಮ್ಮ ಈಗ ಅನಿಲ್ ಅವರು ಹೇಳಿದ್ರು ಕಬ್ಬಿನ ಬೆಲೆ ನಿಗದಿಯ ಒಂದು ಹೋರಾಟ ಇರಬಹುದು, ಕುಲೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೋರಾಟ ಇರಬಹುದು. ಒಂದಷ್ಟು ಮಂದಿ ನಾವು ಮಾತಾಡ್ತಿದ್ರು ನಮ್ಮ ಸಾಹೇಬರು ಬದುಕಿಂತ ಪೂರ್ವದಲ್ಲಿ CPS ಬದುಕಿಂತ ಪೂರ್ವದಲ್ಲಿ ಇವತ್ತು ಪೊಲೀಸರು ನಿಮ್ನ ಹೇಳಿದ ಕಾಸು ಜೈಲಿಗೆ ಕಳಿಸಿದ್ರು ಮತ್ತು ಅವ್ರ ಹತ್ತಿರ ಹೋಗಿ ನಕ್ಕೊಂತ ಅವ್ರ ಪಾಠ ಕಾಸು ನೀವು ಚಾ ಕೊಡ್ತೀರಿ ಅವ್ರ ಪಾಠ ಕೇಳ್ತೀರಿ ಅಂತ ಹೇಳ್ತಿದ್ರು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಕರ್ತವ್ಯದಲ್ಲಿ ನಾನಲ್ಲ ಎಂತೆಂತ ಮಿನಿಸ್ಟ್ರುಗಳನ್ನ ಒತ್ತು ಒಳಗಾಕುವಂತ ಅವ್ರ ಕೈಯಾಗ ಹಕ್ಕನ್ನು ಕೊಟ್ಟಿದಂತ ನಮ್ಮ ಏನ ಪ್ರಜಾಪ್ರಭುತ್ವದಲ್ಲಿ ಇದ್ದಂತ ಸಂವಿಧಾನ
ಕಾನೂನು ಏನಿದೆ ಆ ಕಾನೂನನ್ನು ಪಾಲನೆ ಮಾಡುವಂತ ನಾವೆಲ್ಲರೂ ಕೂಡ ತಲೆ ಬಾಗುವಂತ ಕರ್ತವ್ಯ ಅವರು ನಿಭಾಯಿಸಬೇಕು ಅನ್ನುವಂಥದ್ದನ್ನ ನಾವು ಎಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಬಂದರೂ ಕೂಡ ನಾನು ಯಾವತ್ತೂ ಕೂಡ ನಮ್ಮ ಪ್ರವೀಣ್ ಗಂಗೋಳ ಸರ್ ಅವರಿಗೆ ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ನಾನು ಫೋನ್ ಮಾಡಿದ್ರು. ಯಾವತ್ತು ಒಂದು ದಿನ ನನ್ನ ಫೋನನ್ನ ಸಾರ್ವಜನಿಕವಾಗಿ ಫೋನ್ ಮಾಡಿದ್ರು, ಪ್ರತಿಯೊಂದನ್ನು ಕೂಡ ರಿಸೀವ್ ಮಾಡಿಲ್ಲ ಅಂದ್ರೆ ಆಮೇಲೆ ಅವರು ಕಾಲ್ ಮಾಡಿದ್ರು ಕೂಡ ಒಂದು ನಮಗೆ ಮಾಹಿತಿಯನ್ನ ತಗೋದಿರ್ಬೋದು, ಬೇಡ ನಮ್ಗೊಂದು ಏನೇನು ವಿಷಯ ಹೇಳುವಂತಾದಿರ್ಬೋದು, ಇಂಥವರು ಕೂಡ ಮಾಡಿದಂತ ನಮ್ಮ ಪ್ರವೀಣ್ ಗಂಗೋಳ ಸರ್ಗೆ ಬಿಡ್ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ನಮ್ಗೆ ಬಹಳ ಒಂದು ದುಃಖದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಭರತ್ ಸರ್ PSR ಸಾಹೇಬರು ಈಗ ಹೊಸದಾಗಿ ಆಗಮಿಸಿದಾರ, ಅವ್ರಿಗೂ ಕೂಡ ಇಷ್ಟ ನಾವು ಹೇಳುದು. ಈಗ ನಮ್ಮ ಪ್ರವೀಣ್ ಗಂಗೋಳ ಸರ್ ಏನೋ ಒಂದು ಮಾದರಿಯ ಕಿತ್ತೂರು ಅನ್ನುವಂತ ಒಂದು ಹೆಸರನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಒಂದು ಮೆಟ್ಟಲು ಹೆಚ್ಚಿನ ಸ್ಥಾನಮಾನಗಳಲ್ಲಿ ಅವರು ಹೋಗ್ಲಿ, ಅದಕ್ಕೆ ಅವರು ಮುಂದಾಗಲಿ ಮತ್ತು ನಮ್ಮ ರಕ್ಷಣೆ ಕೊಡೋದಲ್ಲಿ ಯಾವುದೇ ಹಿಂದೆ ಹಾಕೋದು ಬೇಡ. ಇಲ್ಲಿ ಬಹಳ ಒಂದು ಒಳ್ಳೆಯ ಮುಕ್ತ ಜನರು ಇದ್ದಾರೆ, ಆದರೂ ಕೂಡ ಎಲ್ಲ ತಮ್ಮಲ್ಲಿ ನಾವು ಡ್ಯೂಟಿ ಮಾಡಿ ಬಂದಂತ ಸಂದರ್ಭದಲ್ಲಿ ನಮ್ಮಂತವರು ಸಾವಿರಾರು ಜನರನ್ನ ಖಂಡಿತ ನಾವೆಲ್ಲ ಒಳ್ಳೆಯವರಂತ ಹೇಳಕ್ ಸಾಧ್ಯ ಇಲ್ಲ. ಅವರ ಕಾನೂನ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಕಾರ್ಯನಿರತರ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ನಮ್ಮ CPS ಸಾಹೇಬರಂತೂ ಏನೇ ಇದ್ರೂ ಕೂಡ ಒಂದು ಸಣ್ಣ ವಿಷಯ ಇರ್ಬೋದು, ದೊಡ್ಡ ವಿಷಯ ಇರ್ಬೋದು, ಅದನ್ನ ಯಾವ ತರ ಮುಗಿಸ್ತಾರ ಅಂತಂದ್ರ ನಾನು ಹೇಳಲಿಕ್ಕೆ ಅದನ್ನ ಎಷ್ಟು ಇಷ್ಟ ಆಗ್ತದೆ ಅಂತಂದ್ರ, ಇವತ್ತು ಗೌಡರು ಏನ ಹಿಂದ ರಾಜಮಂತ್ರದಾಗಿನ ರಾಜಕೀಯವಾಗಿ ಒಂದು ಹಿರಿತನವನ್ನು ಬಗೆಹರಿಸ್ತಾರ, ಆ ತರ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಅವರು ಏನು ಒಂದು ಮನೋರಂಜನೆಯ ಮುಖಾಂತರ ಬಗೆಹರಿಸಿದಂತ ವ್ಯವಸ್ಥೆಯನ್ನು ಹಲವಾರು ಹಿರಿತನಗಳನ್ನ ನಾವು ಇವತ್ತು ಕಿತ್ತೂರು ಸ್ಟೇಷನ್ದಲ್ಲಿ ನೋಡಿದ್ದೇವೆ. ಆದ್ರೆ ಇದೇ ಕಾರ್ಯಪ್ರವೃತ್ತಿ ಮುಂದುವರಲಿ. ನಮ್ಮ ಎಲ್ಲ ಕಿತ್ತೂರು ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆಸಿ ಮಾತನಾಡಿ ಕೊಟ್ಟಂತ ಎಲ್ಲರಿಗೂ ಮಹಿಳೆಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಅರ್ಥಪೂರ್ಣ ಅಭಿನಂದನಾ ನುಡಿಗಳನ್ನ ತಿಳಿಸಿದ ಇಷ್ಟಪ್ರಸಿದ್ಧಿ ಅವರಿಗೆ ವಂದನೆ. ಬಂಧುಗಳೇ, ಬಹಳಷ್ಟು ಜನ ಇಂದಿನ ಈ ಕಾರ್ಯಕ್ರಮದ ಕುರಿತು ಅಭಿಮಾನಪೂರ್ವಕ ಮಾತುಗಳನ್ನಾಡುವಂತ ತಮ್ಮದಾಗಿದ್ದರೂ ಕೂಡ ಸಮಯದ ಇತಿಮಿತಿಯಲ್ಲಿ ನಾವು ನೀವುಗಳೆಲ್ಲ ಕೂಡ ಕಾರ್ಯಕ್ರಮವನ್ನ ನೋಡೋಣ. ಅವರ ಎಲ್ಲ ಮಾತುಗಳಿಗೆ ಕೂಡ ನಮ್ಮ ಸಮ್ಮತಿಯಂತ ತಿಳಿಸ್ತಾ, ಇದೀಗ ಸಮಾಜ ಸೇವಕರಾದ ಶ್ರೀ ಹಬೀಬ್ ಶಿಲೇದರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ 2 ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿದ್ದಾರೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರ. ಕಿತ್ತೂರು ಪೊಲೀಸ್ ಠಾಣೆಯಿಂದ ವರ್ಗಾವಣೆಯಾಗಿ ಗರಗ್ ಪೊಲೀಸ್ ಸ್ಟೇಷನ್ಗೆ ಹೋದಂತ ಮಾನ್ಯ PSI ಸಾಹೇಬರಾದಂಥ ಪ್ರವೀಣ್ ಗಂಗೋಳ ಸಾಹೇಬರ ಬೀಳ್ಕೊಡೋ ಸಮಾರಂಭ, ಅದೇ ರೀತಿ ಅವರ ಸ್ಥಾನಕ್ಕೆ ಹೊಸದಾಗಿ ವರ್ಗಾವಣೆಯಾಗಿ ಬಂದಂತ ಮಾನ್ಯ PSI ಆದಂಥ ಭರತ್ ಸಾಹೇಬರ ಒಂದು ಸ್ವಾಗತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿದಂತ ರಾಜಗುರು ಸಂಸ್ಥಾನದ ಕಲ್ಮಠದ ಪರಮ ಪೂಜ್ಯ ಶ್ರೀ ಮಡವಾಳ ರಾಜಯೋಗೇಂದ್ರ ಮಹಾಸ್ವಾಮೀಜಿಗಳ ಅಡಿದಾವರೆಗಳಿಗೆ ಭಕ್ತಿ ಪೂರ್ವಕವಾದಂತ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ, ಇವತ್ತಿನ ವೇದಿಕೆಯಲ್ಲಿ ಆಸೀನರಾದಂತ ಮಾನ್ಯ ಕಿತ್ತೂರಿನ CPI ಸಾಹೇಬರಾದಂತ ಶಿವಾನಂದ್ ಗುಡುಗಟ್ಟಿ ಸಾಹೇಬ್ರೆ, ದೊಡ್ಡವಾಡ PSI ಸಾಹೇಬ್ರೆ, ಸಂಪಣ್ಣವ್ರ ಸಾಹೇಬ್ರೆ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ಭರತ್ PSI ಸಾಹೇಬ್ರೆ, ಹಾಗೂ ಕಿತ್ತೂರು ನಾಡಿನ ಸಮಸ್ತ ಗಣ್ಯಮಾನ್ಯರೇ ಹಾಗೂ ಪತ್ರಿಕಾ ಮಿತ್ರರು, ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬಹಳ ಕಡೆ ನೋಡ್ತೀವಿ, ನಮ್ಮ ಕಿತ್ತೂರು ಈ ಸ್ಟೇಷನ್ ಹದ್ದೇನಿದೆ, ಸ್ಟೇಷನ್ ಹತ್ತಿರಲ್ಲಿರುವಂತ ನಮ್ಮ ಜನ, ಇಂಥ ಜನ ಮತ್ತೆ ಯಾವ ಸ್ಟೇಷನ್ ಹತ್ತಿಯಾಗೂ ಸಿಗಲ್ಲ. ಬಹಳ ಮುಕ್ತದಾರ, ಬಹಳ ಶಾಣ್ಯರ ನಮ್ಮ ಕಿತ್ತೂರು ನಾಡಿನ ಜನ. ಯಾಕಂದ್ರೆ ಪ್ರತಿಯೊಂದು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಬಹಳ ಸೂಕ್ಷ್ಮವಾಗಿ ಅಳದು ತೋಳಿಗೆ ಕೆಲಸ ಮಾಡುವಂತ ಜನ ನಮ್ಮ ಕಿತ್ತೂರು ನಾಡಿನ. ಕಿತ್ತೂರು ನೋಡಿ, ದೊಡ್ಡ ಕೆಲಸ ಅಂತಂದ್ರೆ ನಮ್ಮ ಕಿತ್ತೂರಿಗೆ ವರ್ಷಕ್ಕೊಂದ್ಸಲ ಬರೋದು ಅಂದ್ರೆ ಕಿತ್ತೂರು ಉತ್ಸವ, ಲಕ್ಷಗಟ್ಟಲೆ ಜನ ಬರುವಂತದ್ದು. ಅದನ್ನ ಪೊಲೀಸ್ ಇಲಾಖೆ ಸುಮಾರು ಒಂದು
15 ದಿವಸ 20 ದಿವಸಕ್ಕಿಂತ ಮೊದಲು ತಯಾರಿ ಮಾಡ್ಕೊಳ್ತಾರೆ. ಅದ್ರೊಳಗೆ ಏನೇನು ಘಟ್ಟಗಳಾಗ್ತಾವ ಅಂತೇಳಿ ನಿಮಗೂ ಗೊತ್ತು, ನಮಗೂ ಗೊತ್ತು. ಹಿಂದಿನ ಉತ್ಸವದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಗಾಡಿ ಹೋಗೋ ಟೈಮ್ದಾಗ ಟ್ರಾಫಿಕ್ ನಾಶಿ ಅಂತ ಸಮಯದಾಗ ಪ್ರವೀಣ್ ಗಂಗೋಳಿ ಸಾಹೇಬ್ ಏನ್ ಮಾಡಿದ್ರು ಅನ್ನೋದನ್ನ ಆ ಗಾಡಿಯಾಗ ಕುಂತ್ಕೊಂಡು ನಾನೇ ನೋಡಿದೆ. ಪೊಲೀಸ್ ಇಷ್ಟು ಕೆಲಸ ಐತಲ್ಲ, ಸಣ್ಣ ಮಕ್ಕಳಿಗಿಂತ ಓಡಾಡಿ ಅದು ಜನರಲ್ ಸರಿಸುವುದು, ಗಣ್ಯಮಾನ್ಯರಿಗೆ ಒಂದು ಒಳ್ಳೆಯ ಒಂದು ಟ್ರಾಫಿಕ್ ಅನ್ನ ಹೋಗುವಂತ ವ್ಯವಸ್ಥೆ ಮಾಡಿಕೊಡುವುದನ್ನ ನೋಡಿದ್ರೆ ಪೊಲೀಸ್ ಇಲಾಖೆ ದೊಡ್ಡ ಕೆಲಸ. ಇದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವಪ್ಪ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಒಳಗ ನಾನು ಸುಮಾರು ಸಲ ಫೋನ್ ಮಾಡಿದ್ದೇನೆ. ರಾತ್ರಿಯಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಾವ ಅಂತಂದ್ರೆ ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆಗ್ಬಿಡೋದು ಸಾಹೇಬ್ರುಗಳು ಬಂದ ಅಟೆಂಡ್ ಆಗ್ತಾರೆ. ಎಷ್ಟೋ ಸಾಯ್ಬಿಡ್ತಾವ, ಎಷ್ಟೋ ಪಾಪ ಸೀರಿಯಸ್ ಇರ್ತಾವ, ಆಂಬುಲೆನ್ಸ್ ಒದಗಿಸುದು ಅದನ್ನ ನಾವು ನೋಡಿದೀವಿ. ಈ ದೊಡ್ಡ ಕೆಲಸ ಕಿತ್ತೂರು ಭಾಗದಾಗ ಅಂದ್ರೆ ಹೇಳಿ ಒಂದು ಉತ್ಸವ ಬಿಟ್ಟರೆ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅಪಘಾತಗಳು. ಮೂರನೇದು ಏನಂತಂದ್ರೆ ಇತ್ತೀಚೆಗೆ ಕೆಲವೊಂದು ಹಳ್ಳಿಯಲ್ಲಿರುವಂತಹ ಪ್ರಕರಣಗಳು ಠಾಣೆ ಮೆಟ್ಟಾಗ್ತಾವ. ಯಾವಪ್ಪ ಅಂತಂದ್ರೆ ಒಂದೇದು ಈಗ ಭೂಮಿ ಬೆಲೆ ಹೆಚ್ಚಾದ್ಮೇಲೆ ಈ ಲಿಟಿಗೇಷನ್, ಈ ಭೂಮಿ ಒಂದು ಇತ್ಯರ್ಥಕ್ಕಾಗಿ ಟೇಷನ್ ಕಟ್ಟಿ ಆಗ್ತಾವ. ಅದನ್ನ ಬಿಟ್ಟ ಅಂತ ಯಾವ ಗಂಡ ಹೆಂಡತಿ ಜಗಳ ಬಿಟ್ಟು ಕಿತ್ತೂರು ಭಾಗದಾಗ ಏನೂ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಗಂಗೋಳ ಸಾಹೇಬ್ರು 3 ವರ್ಷ ಇಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಿದ್ದು ನಾವು ಕೂಡ ನೋಡಿದ್ದೀವಿ. ಅದಕ್ಕಾಗಿ ಅವ್ರಿಗೆ ಕಿತ್ತೂರು ಜನತೆಯ ಪರವಾಗಿ ಅವ್ರಿಗೆ ತುಂಬರದ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿಂದ ಗರಕ್ ಹೋಗ್ಯಾರ, ಕಿತ್ತೂರೊಳಗೆ ಹೆಂಗ್ ತಾವು ಹೆಸರು ಮಾಡ್ಕೊಂಡಿದ್ದೀರಿ ಅದೇ ರೀತಿ ಅಲ್ಲಿ ಜನರ ಸೇವಾ ಮಾಡಿ ನಾವು ಹೆಸರು ಮಾಡ್ಕೊಂಡ ಮುಂದೊಂದು ದಿವಸ ಉನ್ನತ ಸ್ಥಾನವನ್ನು ಪಡ್ಕೊಂಡ ಕಿತ್ತೂರು ನಾಡಿಗೆ ತಾವು ಬಂದು ಮಾತ್ರ ಸೇವೆ ಸಲ್ಲಿಸುವಂತ ಭಾಗ್ಯ ಆ ಭಗವಂತ ಕರುಣಿಸಲಿ ಅಂತೇಳಿ ಕೇಳ್ಕೊಂಡ ಮಾನ್ಯ ಭರತ್ ಸಾಹೇಬ್ರ ಹತ್ರ ವಿನಂತಿಯನ್ನು ಏನ್ ಮಾಡ್ಕೋತೀವಿ ಅಂತಂದ್ರೆ, ಭರತ್ ಸಾಹೇಬ್ರೆ, ಜನ ಕಿತ್ತೂರು ನಾಡಿನ ಜನ ಬಹಳ ಒಳ್ಳೆಯವರ, ತಾವೆಲ್ಲ ಕೂಡ ಜನರ ಸಹಕಾರವನ್ನು ಪಡ್ಕೊಂಡು ಕಾನೂನು ಪಾಲನೆಯನ್ನು ಪಡ್ಕೊಂಡು ತಾವು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಕಿತ್ತೂರು ನಾಡಿನ ಜನರ ಪ್ರೀತಿಯನ್ನ ತಾವು ಗಳಿಸಿಕೊಂಡ ಇದೇಂಗ ಈಗ ಗಂಗೋಳ ಸಾಹೇಬ್ರು ಯಾವ ದಾರಿ ಒಳಗೆ ಹೋಗ್ಯಾರ ಆ ದಾರಿ ಒಳಗೆ ಹೋಗ್ಬೇಕು. ಯಾಕಂತಂದ್ರೆ ತಮ್ಮ ಮಾರ್ಗದರ್ಶಿ ನೀಡಕ ನಮ್ಮ ಶಿವಾನಂದ ಗುಡಗುಂಡಿ ಸಾಹೇಬ್ರು ಬಹಳ ಒಳ್ಳೆಯವ್ರ. ಯಾಕಂದ್ರೆ ಅವ್ರು ಹಿರಿಯತ ನಾನು ನೋಡಿದೀನಿ. ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಾಗಿಲ್ಲ. ನಾನು ಸುಮಾರು ಒಂದು 7-8 ಕೆಲಸ ಅವ್ರು ನೋಡಿದೀನಿ. ಒಂದು ಕೆಲಸ ಹೇಳಿದ್ರಂದ್ರೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಅದನ್ನ ಎಚ್ಚರಿಕೆ ಮಾಡುವಂತ ಕೆಲಸ ಮಾನ್ಯ CPS ಸಾಹೇಬ್ರು ಮಾಡ್ತಾರೆ. ಅವರ ಮಾರ್ಗದರ್ಶನಗಳೊಳಗ ನಾವು ಈ ನಾಡಿನ ಜೊತೆ ಸೇವೆ ಮಾಡ್ಕೊಂಡ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗಿ ಯಾವತ್ತಿದ್ರು ಸಾರ್ವಜನಿಕರು ನಿಮ್ ಜೊತೆ ಹಿಂದೆ ಇರ್ತಾರ. ಇದು ಒಳ್ಳೆ ಸ್ಟೇಷನ್ ಹದ್ದಿ ಐತಿ, ಯಾವತ್ತಿದ್ರು ಜನ ಒಳ್ಳೆ ಜನ ಅಂತ ಹೇಳಿ ಹೇಳ್ತಾ ಇಲ್ಲಿ ಬಂದಂತ ಎಲ್ಲ ಒಂದು ಕಿತ್ತೂರು ನಾಡಿನ ಜನತೆಗೆ ಸಾರ್ವಜನಿಕರ ಪರವಾಗಿ ನಿಮಗೂ ಒಂದು ಅಭಿನಂದನೆ ಸಲ್ಲಿಸಿ ಹೊಸದಾಗಿ ಬಂದಂತ ಕೂಡ ಸ್ವಾಗತವನ್ನು ಬಯಸಿ ಪ್ರವೀಣ್ ಗಂಗೋಳಿ ಸಾಹೇಬರು ಕೂಡ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಪಡೆದಂತ ಇಲಾಖೆಯ ಎಲ್ಲ ಅಧಿಕಾರಿಗಳು ನನ್ನ ಮಾತುಗಳನ್ನ ನುಡಿಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಅವರ ಬದುಕು ಚೈತ್ರದ ಚಿಲುಮೆಯಾಗಲಿ, ಹರಿಯುವ ಗಂಗೋತ್ರಿಯಾಗಲಿ ಎಂಬ ಶುಭ ಹಾರೈಕೆಯ ಮಾತುಗಳನ್ನು ಮಾಡಿದ ಸಮಾಜ ಸೇವಕರಾದ ಅಭಿಷೇಕರ್ ಅವರಿಗೆ ವಂದನೆಗಳು. ಇನ್ನು ಮುಂದೆ ಶ್ರೀ ಡಾಕ್ಟರ್ ಬಸವರಾಜ ಪರ್ವಣ್ಣವರವರು ಅವರಿಂದ 2 ಅಭಿನಂದನಾ ಪರ ನುಡಿಗಳನ್ನ ತಿಳಿಸ್ತಾ ಇದ್ದಾರೆ. ಆ ನಂತರದಲ್ಲಿ ಬಹಳ ವಿಶೇಷವಾಗಿ ನೂತನವಾಗಿ ಕಿತ್ತೂರು ಪೊಲೀಸ್ ಠಾಣೆಗೆ ಆಗಮಿಸಿದ ಶ್ರೀ ಭರತ್ ಎಸ್ ಸರ್ ಅವರ ಗೌರವ ಸತ್ಕಾರ ಸಮಾರಂಭ ನಡೀತಾ ಇದೆ. ಇದೀಗ ಡಾಕ್ಟರ್ ಬಸವರಾಜ ಪರ್ವಣ್ಣವರಿಂದ 2 ಮಾತು. ಇವತ್ತಿನ ಒಂದು ಸುಂದರ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಿತ್ತೂರಿನ ಪರಮ ಪೂಜ್ಯರ ಪಾದಗಳಿಗೆ ಹನಿಮಣಿದು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಕಿತ್ತೂರು ಠಾಣೆಯ CPI ಆದಂಥ ಶಿವಾನಂದ ಸರ್ ಗುಡಗಟ್ಟಿ ಅವರೇ, ಅಪ್ಪನರ್ ಸರ್ ಅವರೇ, ದೊಡ್ಡವಾಡ PSI ಅವರೇ, ನೂತನವಾಗಿ ಆಗಿರ್ತಕ್ಕಂಥ ಕಿತ್ತೂರು ಠಾಣೆಯ PSI ಆದಂಥ ಶ್ರೀ ಭರತ್ ಎಸ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಿತ್ತೂರು ತಾಲೂಕಿನ ಸಮಸ್ತ ನನ್ನ ಆತ್ಮೀಯ ಪಕ್ಷಾತೀತ ಎಲ್ಲ ಸ್ನೇಹಿತರೇ, ಹಿರಿಯರು, ಬಹಳ ಒಳ್ಳೆಯ ಸಮಾರಂಭದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. 2 ವರ್ಷ 11 ತಿಂಗಳ ಕಾಲ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ PSI ಆಗಿ ಸೇವೆಯನ್ನು ಸಲ್ಲಿಸಿ ಇವತ್ತ ಗರಗ್ ಪೊಲೀಸ್ ಸ್ಟೇಷನ್ಗೆ ಹೋದಂತ PSI ಅವ್ರನ್ನ ಬೀಳ್ಕೊಡುವಂತ ಸಮಾರಂಭ.
ಅದರ ಜೊತೆಗೆ ಕಿತ್ತೂರು ಪೊಲೀಸ್ ಠಾಣೆಗೆ ಹೊಸದಾಗಿ ಬಂದಂತ ಅಗದಿ ಯುವಕರಾದಂತ ಎಸ್ ಭರತ್ ಸರ್ ಅವರ ಒಂದು ಸ್ವಾಗತದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. ಮೊದಲು ನಾನು ಹೇಳೋದೇನಂತಂದ್ರ ಪೊಲೀಸ್ ಇಲಾಖೆನ ಅಂದ್ರ ಎಲ್ಲರಿಗೂ ಒಂದು ಕಂಟಕದ ವಿಷಯ. ಇಂಥ ವಿಷಯದೊಳಗ ಒಬ್ಬ ಕಿತ್ತೂರಿನ PSI ವರ್ಗಾವಣೆಗೊಂಡು ಬೇರೆ ಕಡೆ ಹೋದಂತ ಸಂದರ್ಭದೊಳಗ ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ನೀವೆಲ್ಲ ಬಂದಿದ್ದನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕೆ ಸಂತೋಷ ಅಂತಂದ್ರ ಇವತ್ತು ಬಂದಂತ PSI ಅವರು ರಾತ್ರಿ ಫೋನ್ ಮಾಡಿ ತಮ್ಮ ಫ್ರೆಂಡ್ಸಿಗೆ ಹೇಳ್ತಾರೆ, ಇಲ್ಲಪ್ಪ ನಾನು ಹೋದಂತ ಸ್ಟೇಷನ್ ಹೆಂಗದ ಅಂತಂದ್ರ ಅಲ್ಲಿ ಜನ ನೋಡಿದ್ರ ನಾವು ಪೊಲೀಸರು ಅವ್ರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿರ್ತೇವೋ ಎಷ್ಟು ಕೆಲಸ ಮಾಡಿರ್ತೇವೋ ಗೊತ್ತಿಲ್ಲ, ಆದ್ರೆ ಕಿತ್ತೂರಿನ ಜನ ಒಬ್ಬ PSI ವರ್ಗಾವಣೆಗೊಂಡಂತ PSI ನ ಒಂದು ಬೀಳ್ಕೊಳ್ಳಕ್ಕೆ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ರು ಅಂತ ಹೇಳಿ ಇವತ್ತು ಅವ್ರು ಹೇಳುವಂತ ಕೆಲಸವನ್ನ ನೀವೆಲ್ಲ ಮಾಡಿದಕ್ಕೆ ನನ್ನ ವೈಯಕ್ತಿಕವಾದಂತ ಅಭಿನಂದನೆ ನಾನು ನಿಮ್ಗೆ ಮೊದಲು ಸಲ್ಲಿಸ್ತೇನೆ. ದಯವಿಟ್ಟು ಬಂಧುಗಳೇ, ಕಿತ್ತೂರು ಸ್ಟೇಷನ್ ಒಳಗ ಇವತ್ತ ಗುಡುಗಟ್ಟಿ ಸಾಹೇಬರು ಮತ್ತು ಗಂಗೋಳ್ ಸಾಹೇಬರು ಹೆಂಗ ಅಂತಂದ್ರ ಅವರಿಬ್ರು ಸಂಖ್ಯಾಬಾಳ ಇದ್ದಂಗ. ನಾನು 2005-6 ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಗುಡುಗಟ್ಟಿ ಸಾಹೇಬರು ಮತ್ತು ಗಂಗೋಳ್ ಸಾಹೇಬರು ಇಬ್ರು ಟೀಚರ್ ಇದ್ರು. ಅವ್ರು ಯಾಕೆ ಇಷ್ಟು ಚಂದ ಆಡಳಿತ ಮಾಡ್ತಾರೆ ಅಂತ ಹೇಳಕ್ ಒಂದು ಉದಾಹರಣೆ ಅಂದ್ರ, ನಾವು ಮನ್ಯಾಗ ಒಬ್ಬಿಬ್ಬರು ಮಕ್ಕಳು ನಮ್ಗ ಸುಮ್ಮನೆ ಕುಂದಿರ್ಸಕ್ ಆಗುದಿಲ್ಲ, ಆದ್ರೆ ಶಾಲಿ ಒಳಗ 100 ಮಕ್ಕಳನ್ನ ಸುಮ್ಮನೆ ಕುಂದಿರ್ಸಿದ್ರು ರೂಢ ಇತ್ತಂದ್ರೆ ನಮ್ನೆಲ್ಲ ಸುಮ್ಮನೆ ಕುಂದಿರ್ತಾರ ಅವ್ರು. ಇವತ್ತು ಹಿರಿಯತನ ಮಾಡೋದು ಯಾಕಂತಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಎಂತ ತೊಂದರೆ ಇದ್ರು ಎಂತ ಕಷ್ಟ ಇದ್ರು ಅವ್ರನ್ನ ಸಮಾಧಾನ ಮಾಡಿ ಬಂದಂತ ವ್ಯಕ್ತಿಗಳು ಅವ್ರಿಬ್ರು. ಅದಕ್ಕೆ ಇಲ್ಲಿ ನಾವು ತಿಳುವಳಿಕೆ ಇದ್ದಂತ ದೊಡ್ಡವ್ರನ್ನ ಸಮಾಧಾನ ಮಾಡೋದು ಅವ್ರಿಗೇನು ದೊಡ್ಡ ಮಾತಲ್ಲ. ದಯವಿಟ್ಟು ಬಂಧುಗಳೇ, ಬಹಳ ಒಳ್ಳೆಯ ಸೇವೆಯನ್ನ ಕಿತ್ತೂರು ಸ್ಟೇಷನ್ ಪ್ರವೀಣ್ ಸರ್ ಮತ್ತು ನಮ್ಮ ಗುಡುಗಟ್ಟಿ ಸಾಹೇಬರು ಬಹಳ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಒಳ್ಳೆಯ ಸೇವೆ ಯಾಕಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಏನೇನು ಒಯ್ಯೋದಿಲ್ಲ, ನಾವು ಒಯ್ಯೋದೇನಂತಂದ್ರೆ ಒಳ್ಳೆಯದು ಕೆಟ್ಟದ್ದು. ಅವ್ರು ಒಳ್ಳೆಯವರು ಅದಾರ ಅಂತಲೇ ನಾವು ಇವೆಲ್ಲ ಬಂದಿದ್ದೀವಿ, ಆದ್ರೆ ಕೆಟ್ಟ ಅದಾರ ಅಂತಂದ್ರೆ ನಾವು ಯಾವ ಒಬ್ಬ ಸರಿಯಾಗಿ ಕಾಯ್ತಿರ್ಕಿಲ್ಲ. ಆದ್ರೆ ದೇವರ ಅವಕಾಶ ಮಾತ್ರ ಒಮ್ಮೆ ಕೊಡ್ತಾನೆ. ನಾವು ಅಚಾನಕ್ ಆಗಿ ಹುಟ್ಟಿ ಬಿಟ್ಟಿದೀವಿ ಭೂಮಿ ಮೇಲೆ. ಎಲ್ಲರಿಗೂ ಒಂದೊಂದರ ಅವಕಾಶ ಕೊಟ್ಟಾಗ ಆ ಅವಕಾಶವನ್ನ ಉಪಯೋಗ ಮಾಡ್ಕೊಂಡ ನಾಡಿನಲ್ಲಿ ಜನತೆ ನೆನೆಸೋ ರೀತಿಯೊಳಗ ನಾವು ನಡಿಬೇಕನ್ನುವಂತ ಒಂದು ವಿಚಾರನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತ ಅವರಿಗೆ ಅಧಿಕಾರದ ಭಾಗ್ಯವನ್ನ ದೇವರು ಕೊಟ್ಟಿದ್ದಾನ, ಇನ್ನೊಬ್ಬರಿಗೆ ನಮ್ಮಂತವ್ರಿಗೆ ಒಂದೊಂದು ಭಾಗ್ಯ ಕೊಟ್ಟಿರ್ತಾನೆ. ಅವರ ಅಧಿಕಾರದೊಳಗ ಜನರ ಸೇವೆ ಮಾಡಿ ಜನರ ಪ್ರೀತಿಯನ್ನ ಗಳಿಸಿ ಜನರ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗಿ ಇವತ್ತು ತಮ್ಮ ಹೆಸರುಗಳನ್ನು ಗಳಿಸ್ಕೊತಾ ಇದ್ದಾರೆ. ನಮಗೂ ಒಂದೊಂದು ಅವಕಾಶ ಕೊಟ್ಟಿರ್ತಾನೆ, ನಮಗೂ ರಾಜಕೀಯ ಮಾಡ್ರಿ ಅಂತೇಳಿ ದೇವರೊಂದು ಆಶೀರ್ವಾದ ಮಾಡಿರ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ನಾವು ಕೂಡ 4 ಜನ ನೆನೆಸುವಂತ ಕೆಲಸವನ್ನು ಮಾಡ್ಬೇಕು. ಅದನ್ನು ಬಿಟ್ಕೊಂಡು ದೇವರ ರಾಜಕೀಯ ಅವಕಾಶ ಕೊಟ್ಟಾನ ಅಂತೇಳಿ ಅವನು ದಿನ ರೊಕ್ಕ ಹೊಡೆದು ಬರೀ ರೊಕ್ಕ ಮಾಡೋದಲ್ಲ. ಯಾಕಂದ್ರೆ ನಾಳೆ ನಾವೇನಾದ್ರೂ ಸತ್ರ ನಾವೆಲ್ಲ ಇಲ್ಲೇ ಬಿಟ್ಬಿಟ್ಟೇವ, ಹೋಗುವಾಗ ಒಂದೇ ಒಯ್ದು ಚಲೋ ಕೆಟ್ಟ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ರಾಜಕಾರಣ ಮಾಡುವಂತ ಸಂದರ್ಭದೊಳಗ ಈ ಬ್ಯಾಲೆನ್ಸಿಂಗ್ ಏನೈತಲ್ಲ, ಎರಡು ಹೆಗಲು ದಂಡಿ ಮ್ಯಾಗ ಕಾಲು ಇಡುದು ದಯವಿಟ್ಟು ಅಂತ ಬಿಡ್ಬೇಕು. ಇವತ್ತ ಪ್ರವೀಣ್ ಗಂಗೋಳ್ ಸರ್ ಇರ್ಬೋದು, ಗುಡುಗರೆಡ್ಡಿ ಸರ್ ಇರ್ಬೋದು, ಬ್ಯಾಲೆನ್ಸಿಂಗ್ ಮಾಡದೇ ಇದ್ದದಕ್ಕೆ ಒಳ್ಳೆಯವರಾಗಿದ್ದಾರೆ. ಇವತ್ತು ಎಲ್ಲಾ ಪಕ್ಷದವರು ಅವ್ರನ್ನ ಕಾಡ್ತಾರೆ, ಬಿಜೆಪಿ ಅವರು ಕಾಡ್ತಾರೆ, ಕಾಂಗ್ರೆಸ್ ಅವರು ಕಾಡ್ತಾರೆ, ಸಾಮಾನ್ಯ ಜನರು ಕಾಡ್ತಾರೆ. ಆದ್ರೆ ತಮ್ಮ ಒಂದು ಒಳ್ಳೆಯ ಆಡಳಿತವನ್ನು ಅವ್ರು ಕೊಟ್ಟದಕ್ಕೆ ಇವತ್ತ ಬಹಳ ಮನ್ನಣೆಯನ್ನು ಪಡೆದಿದ್ದಾರೆ. ದಯವಿಟ್ಟು ಸರ್ ಇವತ್ತ ಪ್ರವೀಣ್ ಸರ್ಗೆ ಯಾವ ರೀತಿ ನೀವು ಮಾರ್ಗದರ್ಶನ ಮಾಡಿದಿರಲ್ಲ, ಅದೇ ರೀತಿ ಇವತ್ತು ಭರತ್ ಸರ್ಗೂ ಕೂಡ ಮಾರ್ಗದರ್ಶನವನ್ನು ತಾವು ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಯಾಕಂದ್ರೆ ಕಿತ್ತೂರು ಕ್ಷೇತ್ರದ ಜನ ಬಹಳ ಒಳ್ಳೆಯವರಿದ್ದಾರೆ. ಇವತ್ತು ನಾವು ನೀವು ನೆನೆಸ್ಬೇಕಾಗತ್ತೆ. ಯಾಕಂದ್ರೆ ನಾವು ರಾಜಕೀಯ ಮಾಡುವಂತ ಸಂದರ್ಭದೊಳಗ ಸಾಮಾನ್ಯ ಜನ ಎಷ್ಟೋ ಕೆಲಸ ಕಾರ್ಯಗಳನ್ನ ಹೇಳ್ತಿರ್ತಾರೆ. ನಾವು ಹೇಳುವಂತ ಸಂದರ್ಭದೊಳಗ ನನ್ನ ಅಂದಾಜು ನಾನು 99% ಸ್ಟೇಷನ್ ಹೋಗೇನಿಲ್ಲ, 1% ಅಷ್ಟೇ ಹೋಗ್ಬೋದು. ಬರೇ ಫೋನ್ ಮುಖಾಂತರ ಹೇಳಿದಾಗ ನೀವು ನಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀರಿ. ನಾನು ಇವತ್ತು ಈ ಸಂದರ್ಭದಾಗ ವೇದಿಕೆ ಮೇಲೆ ಹೇಳಲಿಕ್ಕೆ ನನಗೆ ಮೆಚ್ಚುಗೆ ಏನಂತಂದ್ರೆ, ನಾನು ಯಾವತ್ತೂ ಕೂಡ ಒಂದು ಇಲ್ಲಿಗಲ್ ಕೆಲಸನೂ ಅವ್ರಿಗೆ ಹೇಳಕ್ ಹೋಗಿಲ್ಲ. ನಿಜವಾದ ಮನುಷ್ಯ ಹೇಳಲಿಕ್ಕೂ ಹೋಗ್ಬಾರ್ದ. ದಯವಿಟ್ಟು ನೀವೇನ್ ನಮ್ಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರಿ. ಬರುವಂತ ದಿನದೊಳಗ
ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆ ಸದಾ ಹೀಗೆ ಇರುತ್ತೆ. ಮುಂಬರುವ ದಿನದೊಳಗ ಮತ್ತು ಪ್ರವೀಣ್ ಕಂಬೋಳ್ ಸರ್ ಇಲ್ಲೇ ಪ್ರಮೋಷನ್ ಆಗಿ ಬರ್ಲಿ, ನೀವು ಕೂಡ ಪ್ರಮೋಷನ್ ಆಗಿ ನಾಳೆ ಡಿವೈಎಸ್ಪಿ ಆಗಿ ಇಲ್ಲೇ ಬೈಲಹೊಂಗಲಕ್ಕೆ ಸೇವೆ ಸಲ್ಲಿಸಂತ ಆಗಲಿ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜ್ಞಾನವಿದ್ದದಲ್ಲೇ ಹೃದಯವಂತ ವ್ಯಕ್ತಿ, ಸಮಾಜದ ಶಕ್ತಿ ಎನ್ನುವ ಅರ್ಥಪೂರ್ಣ ಮಾತುಗಳನ್ನು ನಡೆದ ಡಾಕ್ಟರ್ ಬಸವರಾಜ್ ಪರವಾನಂದ್ ಸರ್ ಅವರಿಗೆ ವಂದನೆಗಳು. ಇನ್ನು ಮುಂದೆ ಕಾರ್ಯಕ್ರಮದ ಮುಖ್ಯ ಘಟ್ಟ ಐತಿಹಾಸಿಕ ವೀರಭೂಮಿ ಪುಣ್ಯಭೂಮಿ ಕಿತ್ತೂರು ನಾಡಿಗೆ, ಕಿತ್ತೂರು ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದಂತ ಶ್ರೀ ಭರತ್ ಸರ್ PSI ಸಾಹೇಬರವರಿಗೆ ಸಮಸ್ತ ಜನತೆಯ ಪರವಾಗಿ ಪರಮ ಪೂಜ್ಯರ ಲಿಂಗಹಸ್ತದಿಂದ ಅವರಿಗೆ ಗೌರವ ಸತ್ಕಾರ ನಡೀತಾ ಇದೆ. ದಯವಿಟ್ಟು ಒಂದು ಸೂಚನೆಯನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ. ಇದೀಗ ಪೂಜ್ಯರ ತಮ್ಮೆಲ್ಲರ ಪರವಾಗಿ ಪೂಜ್ಯರ ಅಧಿಕಾರಿಗಳು ಅವರನ್ನ ಸತ್ಕರಿಸ್ತಾ ಇದ್ದಾರೆ. ಆನಂತರ ಅಭಿನಂದನಾ ಪರ ನುಡಿಗಳನ್ನ CPI ಸಾಹೇಬರು ಮಾತನಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಪೂಜ್ಯರ ಆಶೀರ್ವಚನ ಇದೆ. ಆ ನಂತರ ಎಲ್ಲ ಊರುಗಳಿಂದ ಬಂದಂತ ಅಭಿಮಾನಿಗಳಿಗೆ ಕೊನೆಯದು ಕಾರ್ಯಕ್ರಮದ ಪೂಜ್ಯರ ಆಶೀರ್ವಚನದ ನಂತರ ಎಲ್ಲರಿಗೂ ಕೂಡ ಸತ್ಕಾರ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ತಾವೆಲ್ಲ ಕಾರ್ಯಕ್ರಮ ಮುಗಿಯುವವರೆಗೆ ಸಹಕರಿಸಬೇಕಾಗಿ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಇದೀಗ ಐತಿಹಾಸಿಕ ಕಿತ್ತೂರು ನಾಡಿನ ಸಮಸ್ತ ಜನತೆಯ ಪರವಾಗಿ ಇಲಾಖೆಯ ಪರವಾಗಿ ಶ್ರೀ ಭರತ್ ಸರ್ ಅವರಿಗೆ ಸ್ವಾಗತ ನಡೀತಾ ಇದೆ. ಸತ್ಕಾರ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ನಾವೆಲ್ಲ ಅವರ ಸೇವೆಗೆ ಸಹಕರಿಸೋಣ. ಐತಿಹಾಸಿಕ ಕಿತ್ತೂರು ನಾಡಿನ ಕಾನೂನು ಸುವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ವಿಶೇಷ ಸ್ಥಾನ ಬರುವಂತೆ ನಾವೆಲ್ಲ ಸಹಕಾರವನ್ನು ನೀಡಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ತಿಳಿಸ್ತಾ ಈ ಐತಿಹಾಸಿಕ ವೀರಭೂಮಿಯ ಸ್ವಾಗತ ಸಮಾರಂಭದ ಗೌರವ ಸತ್ಕಾರವನ್ನು ಸ್ವೀಕರಿಸಿದ ನೂತನವಾಗಿ ಆಗಮಿಸಿದ ಇದೀಗ ಕಿತ್ತೂರು ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ಕೂಡ ಅವರಿಗೆ ಕಿತ್ತೂರು ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಭರತ್ ಸರ್ ಅವರಿಗೆ ಕಿತ್ತೂರು ಪೊಲೀಸ್ ಠಾಣೆಯ ಸಿಬ್ಬಂದಿಯ ಪರವಾಗಿ ಗೌರವ ಸತ್ಕಾರದ ಮೂಲಕ ಅವರನ್ನ ಪ್ರೀತಿಯಿಂದ ಈ ಐತಿಹಾಸಿಕ ಕಿತ್ತೂರು ನಾಡಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇದಕ್ಕೆಲ್ಲ ಸಹಕಾರ ನಿಮ್ಮ ಪ್ರೀತಿಯ ಚಪ್ಪಾಳೆ ಮುಖಾಂತರ ನಾವೆಲ್ಲ ಜನಸ್ನೇಹಿ ಕರ್ನಾಟಕ ಪೊಲೀಸ್ಗೆ ಗೌರವ ವಂದನೆಗಳನ್ನ ಸಲ್ಲಿಸೋಣ. ದಯವಿಟ್ಟು ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಿನಂತಿಸ್ತಾ ಇದ್ದಾವೆ. ಎಲ್ಲ ಸಾರ್ವಜನಿಕರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅವಕಾಶವನ್ನ ನೀಡಲಾಗ್ತಾ ಇದೆ. ಇದೀಗ ಗೌರವ ಸತ್ಕಾರವನ್ನ ಸ್ವೀಕರಿಸಿದ ಕಿತ್ತೂರು ಪೊಲೀಸ್ ಠಾಣೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಗಮಿಸಿದ ಶ್ರೀ ಭರತ್ ಸರ್ ಅವರು ಈ ಒಂದು ಸುಂದರ ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಎರಡು ಮಾತುಗಳನ್ನ ನಾವು ಹಂಚಿಕೊಳ್ಳಬೇಕಾಗಿದೆ. ಪರಮ ಪೂಜ್ಯರಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸನಗಳು CPI ಸಾಹೇಬರು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ, ಮುಖ್ಯವಾಗಿ ಕಿತ್ತೂರು ನಾಡಿನ ಇಲ್ಲಿ ಸೇರಿರುವ ಎಲ್ಲ ಹಿರಿಯ ಮುಖಂಡರಿಗೆ, ಎಲ್ಲರ ಅಣ್ಣ ತಮ್ಮಂದಿರಿಗೆ, ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕ ನಮಸ್ಕರಿಸುತ್ತಾ, ಈಗ ಜಾಸ್ತಿ ಮಾತಾಡೋ ಅಭ್ಯಾಸ ಅಂತ ಮಾತಾಡಿಲ್ಲ. ಇಲ್ಲಿವರೆಗೂ ನೀವು ಇರೋರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರೋ ಅದೇ ಸಹಕಾರವನ್ನು ನಾನು ಕೂಡ ಭಾವಿಸುತ್ತೇನೆ. ಸಮಾಜದಲ್ಲಿ ಒಂದು ಶಾಂತಿ ಇರಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗ್ಬೇಕು ಅಂದ್ರೆ ಸಾರ್ವಜನಿಕರು ಹಾಗೂ ಪೊಲೀಸರು ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಮಾತ್ರ ಕಾಪಾಡಕ್ಕೆ ಸಾಧ್ಯವಾಗಿರ್ತದೆ. ಒಂದು ಮಾತಿದೆ, ಜನರ ಶಕ್ತಿಯೇ ಪೊಲೀಸೇ ಶಕ್ತಿ ಅಂತ. ನೀವು ಯಾವ ರೀತಿ ಸಹಕಾರ ಕೊಡ್ತೀರೋ ಸಮಾಜ ಅಷ್ಟು ಸುಂದರವಾಗಿರುತ್ತದೆ. ನಾನು ನಿಮಗೆ ಯಾವ ರೀತಿ ಸೇವೆ ಮಾಡ್ಬೋದು, ನಿಮ್ಮ ರಕ್ಷಣೆ, ನಿಮ್ಮ ಭದ್ರತೆ ಎಲ್ಲದಕ್ಕೂ ಸದಾ ಸಿದ್ಧನಾಗಿರುತ್ತೇನೆ. 24/7 ನಿಮ್ಮ ಯಾವುದೇ ರೀತಿಯ ಸಹಕಾರ ಬೇಕು ಅಂದ್ರೆ ನಾನಂತೂ ಸದಾ ಸಿದ್ಧ. ಇಲ್ಲಿವರೆಗೂ ನಿಮಗೆ ಪ್ರವೀಣ್ ಸರ್ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಸಹಕಾರ ಕೊಡ್ತೀನಿ. ನಾನು ಅದೇ ಸಹಕಾರವನ್ನು ಭಾವಿಸುತ್ತೇನೆ.
ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಂತಹ ಶ್ರೀ ಭರತ್ ಎಸ್ ಸರ್ ಅವರು ಬಹುತೇಕ ಅವರ ಮಾತುಗಳು ತೋಡಿದ್ದ ಭಾವಿಗೆ ಕೂಡಿದ್ದ ಜಲವೇ ಸಾಕ್ಷಿ ಅನ್ನುವಂತೆ ಅವರ ಮಾತಿಗೆ ನಿಮ್ಮ ಸಹಮತಿ ಮಂತ್ರಮುಗ್ಧರನ್ನಾಗಿ ಮಾಡಿಸಿದ್ದು ಅವರೊಂದಿಗೆ ಮತ್ತೊಮ್ಮೆ ನಾವೆಲ್ಲ ಸಹಕರಿಸೋಣ ಅನ್ನುವಂತ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಅಭಿನಂದನೆ ಚಪ್ಪಾಳೆ ಮುಖಾಂತರ ಇನ್ನು ಮುಂದೆ ಇಂದಿನ ಈ ಸಮಾರಂಭದಲ್ಲಿ ಬಹಳ ಅಭಿಮಾನಪೂರ್ವಕವಾಗಿ ಭಾಗವಹಿಸಿದ ದೊಡ್ಡವಾಡ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಹನುಮಂತಗೌಡ ಪಾಟೀಲ್ ಸರ್ ಅವರು ತಮ್ಮ 2 ಮಾತುಗಳನ್ನ ಇದೀಗ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾದ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಕಿತ್ತೂರು ನಾಡಿನ ನನ್ನ ಆತ್ಮೀಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ಹೇಳಿದರು ಸಾರ್ವಜನಿಕರು ಮತ್ತು ಪೊಲೀಸರು ಯಾವಾಗಲೂ ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ. ಎಕ್ಸಾಂಪಲ್ ನಾನೇ ಯಾರಾದರೂ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ನಾವು ಒಬ್ಬರ ಸಮಾಧಾನ ಮಾಡಿದ್ರೆ ಒಬ್ಬರಿಗೆ ಅಸಮಾಧಾನ ಆಗ್ತದೆ. ಯಾಕೆ ಅಸಮಾಧಾನ ಆಗ್ತದಂದ್ರೆ ಪೊಲೀಸರು ಮಾಡಿದ್ರು. ಸೊ ಅಂತ ಟೈಮ್ದಾಗಲೂ ನಮ್ಮ ಏನಾದರೂ ಒಂದು ನಮ್ಮ ನ್ಯೂಸ್ ಒಳಗೆ ಏನಾದರೂ ಒಂದು ಹಿಂಗಾಗಿತ್ತು ಅಂತ ನಮ್ಮ ಸಾಹೇಬರಿಗೆ CBI ಸಾಹೇಬರಿದ್ದಾರೆ. ನಮ್ಮ CBI ಸಾಹೇಬರಿಗೆ ಈಗ ನಮಗೆಲ್ಲ ಗೊತ್ತಿದ್ದಂಗೆ ಟೀಚರ್ ಆಗೆಲ್ಲ ವರ್ಕ್ ಮಾಡ್ತಾರೆ. ಅವರು ಏನು ಬೇಕಾದ್ರೂ ಪ್ರಾಬ್ಲಮ್ ಏನು ಬಂದು ನಮ್ಗೆ ಭಾಳ ಅದ್ಭುತವಾಗಿ ಗೈಡೆನ್ಸ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅವ್ರ ಮಾರ್ಗದರ್ಶನ ಒಳಗೆ ನಾವು ದೊಡ್ಡವ್ರೊಳಗೆ ಮತ್ತು ಇಲ್ಲಿ ಪ್ರವೀಣ್ ಸರ್ ಅವ್ರ ಮಾರ್ಗದರ್ಶನ ಮಾಡ್ತಾರೆ. ಇನ್ನು ನಮ್ಮ ಅವಧಿಯನ್ನು ನಾವು ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಪ್ರವೀಣ್ ಸರ್ ನಾವು ಭಾಳ ಆತ್ಮೀಯ ಸುಮಾರು 2019ರಿಂದ ಈಗ ಭಾಳ ಸಹೋದರ ಸಮಾನರಾಗಿ ನಡ್ಕೊಂಡು ಹೋಗ್ತೀವಿ. ಏನು ಕೆಲಸ ಇದ್ರು ಸರ್ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ಸರ್ ಮಾರ್ಗದರ್ಶನ ಮುಂದುವರ್ಕೊಂಡು ಹೋಗ್ತಿದ್ದೀವಿ. ಇನ್ನು ಮುಂದೆನೂ ಕೂಡ ನಿಮ್ಗೆ ನಾವು ಯಾವಾಗೂ ನಾವು ಪೊಲೀಸರು ನಾವು ಸಹಾಯಸ್ಥ ಅಭಯಸ್ಥ ಖಂಡಿತವಾಗಿ ನೀಡಿರ್ತೀವಿ. ಅದರ ಪ್ರಕಾರ ನಮ್ಮ ಭರತ್ ಸರ್ ಅವರು ನಮ್ಮ ಸೀನಿಯರ್ ಭರತ್ ಸರ್ ಅವರು ಕೂಡ ಹೇಳಿದರು. ಈಗ ಪ್ರವೀಣ್ ಸರ್ ಅವರು ಇಲ್ಲಿವರೆಗೂ ನಿಮ್ಗೆ ಏನು ಸಹಕಾರವನ್ನು ನೀಡಿದ್ರು ಅದೇ ರೀತಿಯಾಗಿ ನಾವು 24 ಸೇವೆಯನ್ನು ನೀಡ್ತೀವಿ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ನಾವು ತಮಗೆ ನಮ್ಮ ಇಲಾಖೆ ವತಿಯಿಂದ ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀವಿ. ಇಷ್ಟು ಹೇಳಿ ಒಂದೆರಡು ಮಾತಾಡ್ತೀನಿ. ದೊಡ್ಡವಾಡ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ಹನುಮಂತಗೌಡ ಸರ್ ಅವರಿಗೆ ಧನ್ಯವಾದ. ಇದೀಗ ಶ್ರೀ ಚಂದ್ರಗೌಡ ಪಾಟೀಲ್ ಅವರು ತಮ್ಮ 2 ಮಾತುಗಳನ್ನ ಸಂಕ್ಷಿಪ್ತವಾಗಿ ನೇರವಾಗಿ ನಮ್ಮೊಂದಿಗೆ ಇದೀಗ ಹಂಚಿಕೊಳ್ತಾ ಇದ್ದಾರೆ. ಪ್ರತಿ ಹಳ್ಳಿಗಳಿಗೆ ಹೋಗಿ ಆ ತಾಲೂಕು ಸಂದರ್ಭಕ್ಕೆ ಪ್ರೋತ್ಸಾಹ ಮಾಡಿ ಹೋಗ್ತಾ ಅವಾಗ ಮತ್ತೆ ಅನೇಕ ಅಲೋಟ್ ಮಾಡ್ತಾ ಬಂದಾಗ ಅವರು ಫಸ್ಟ್ IPS ಸರ್ವಿಸ್ ಬಂದಿದ್ರು.
ಅವರಿಗೆ ಕಾನೂನಿನ ಬಗ್ಗೆ ಅಷ್ಟೇ ಒಂದಷ್ಟು ಮಾಹಿತಿ ಇತ್ತು. ಅವಾಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಗ್ಯಾಸ್ ಇರಲಿಲ್ಲ, ವಾಹನಗಳೇ ಇರಲಿಲ್ಲ. ಬಸ್ ಮೇಲೆ ಯಾವ ಒಂದು ಕಾನೂನು ಪರಿಪಾಲನೆ ಮಾಡ್ತಾರೆ. ನಾವೆಲ್ಲ ಕುಂತ ಅವ್ರ ಚರ್ಚೆ ಮಾಡಿದ್ರೆ ಯಾಕಂತ ಇದ್ದಾರೆ ಈ ಜನಕ್ಕೆ ಅವ್ರ ಜೀವದ ಪರಿಸ್ಥಿತಿ ಎಲ್ಲ ಹೇಳಿದಾಗ ಮುಂದೆ ಅವರು ಮಾಡ್ತಾ ಇದ್ರು. ಒಂದೇ ಒಂದು ಪೆಟ್ಟ ಹಚ್ಚಲಿಲ್ಲ. ಯಾರಾದ್ರೂ ಶಾಲಾಮಕ್ಕಳು ಅಲ್ಲಿ ಇದ್ರೆ ಬಸ್ ಸ್ಟೆಪ್ಪಿಗೆ ಲೇಟ್ ಆದ ಈ ಪೊಲೀಸ್ ಟೀಮ್ ಒಳಗೆ ಅವ್ರ ಮೈ ಬಿಟ್ಕೊಂಡ್ರು. ಅದಕ್ಕೆ ನಾವೇನ್ ನಿರ್ಣಯ ಮಾಡ್ಕೊಂಡ್ರೆ ಈ ಸರ್ವಿಸ್ ಕರ್ತವ್ಯ ಜೊತೆಗೆ ಈ ಮಣ್ಣಿಗಾಗಿ, ನೆಲಕ್ಕಾಗಿ, ನಾಡಿಗಾಗಿ ನೀವು ಎಷ್ಟನೇ ಅಷ್ಟು ಜನರೊಳಗಾಗಿ ನಿರ್ಧಾರ ಉತ್ತರವಾದ ಹೆಜ್ಜೆಗಾಗಿ ಇಟ್ಟ ಈ ನಾಡಿನ ಹೃದಯದೊಳಗ ನೀವು ಸದಾ ಸ್ಮರಣೆಯಾಗಿ ಉಳಿದೇನು ಅಂತ ಹೇಳಿ ಎಲ್ಲರಿಗೂ ಸ್ವಾಗತ. ಶ್ರೀ ಚಂದ್ರಗೌಡ ಪಾಟೀಲ್ ಅವರಿಗೆ ವಂದನೆಗಳು. ಇನ್ನು ಮುಂದೆ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ಕಿತ್ತೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಬಹುಮುಖ ವ್ಯಕ್ತಿತ್ವದ ಶ್ರೀ ಶಿವಾನಂದ ಗುಡಗನಟ್ಟಿ ಸರ್ ಅವರು ಇಂದಿನ ಈ ಸಮಾರಂಭದ ಕುರಿತು ಅಭಿನಂದನಾಪರ ನುಡಿಗಳನ್ನು ತಿಳಿಸಬೇಕಾಗಿ ಅವರಲ್ಲಿ ನಾನು ಕಿತ್ತೂರು ಪೊಲೀಸ್ ಠಾಣೆ ಮತ್ತು ಕಿತ್ತೂರಿನ ಗಣ್ಯಮಾನ್ಯರು ಹಾಗೂ ಸಾರ್ವಜನಿಕರಿಂದ ಕಿತ್ತೂರು ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡು ಗದಗ ಪೊಲೀಸ್ ಠಾಣೆಗೆ ಹೋಗಿರುವಂಥ ಶ್ರೀ ಪ್ರವೀಣ್ ಆರ್ ಗಂಗೋಡ್ ಅವರ ಬೀಳ್ಕೊಡುಗೆ ಹಾಗೂ ಕಿತ್ತೂರು ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದಿರತಕ್ಕಂಥ ನೂತನ PS ಅವರಾಗಿರ್ತಕ್ಕಂಥ ಶ್ರೀ ಭರತ್ ಅವರ ಒಂದು ಸ್ವಾಗತ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಕಿತ್ತೂರಿನ ಗುರುಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮಡಿವಾಳ ಆದಿಯೋಗಿಗಳ ಮಾನವೀಯ ಮಾನವ ಕೊಡಬೇಕು. ಈ ಒಂದು ವೇದಿಕೆ ಮೇಲೆ PSR ಭರತ್ ಅವರೇ, PSR SK ಪಾಟೀಲ್ ಅವರೇ ಹಾಗೂ ಗಂಗಾದ ತುಪ್ಪಣ್ಣವರವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿತ್ತೂರು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಗಣ್ಯರೇ, ಹಿರಿಯರೇ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಪತ್ರಿಕಾ ಮಿತ್ರರೇ, ಈಗಾಗಲೇ ಈ ಒಂದು ಬೀಳ್ಕೊಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮ ಬಹಳಷ್ಟು ತಾವೆಲ್ಲ ನಾವು ಈ ದಿನ ಮಾಡ್ತೀವಿ ಅಂತ ಹೇಳಿದಾಗ ಬಹಳಷ್ಟು ತಾವೆಲ್ಲ ಸ್ವಯಂ ಪ್ರೇರಣೆಯಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಕೂಡಿದ್ದಕ್ಕೆ ಮೊದಲಿಗೆ ನಾನು ಎಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ಪೊಲೀಸ್ ಇಲಾಖೆ ಅಂದಾಗ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಒಂದು ನಿರ್ಲಕ್ಷ್ಯದ ಭಾವನೆ ಸಮಾಜದಲ್ಲಿ ಬೇರೂರಿ ಬಹಳಷ್ಟು ಆ ಒಂದು ಇಲಾಖೆಯ ಬಗ್ಗೆ, ಪೊಲೀಸರ ಬಗ್ಗೆ ಬಹಳಷ್ಟು ಒಂದು ಬ್ಯಾಡ್ ಇಮೇಜ್ ಇರುವಂತಹ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದಿರಿ ಅಂತಂದಾಗ ಎಲ್ಲೋ ಒಂದು ಕಡೆ ನಮಗೂ ಒಳಗೆ ಮನಸ್ಸಿನ ಮೂಲೆಯಲ್ಲಿ ಒಂದು ಕಡೆ ಖುಷಿ ಆಗ್ತದೆ. ಒಂದು ಬೇಜಾರ ಸಂಗತಿ ಏನಾಯ್ತಪ್ಪ ಅಂತಂದ್ರೆ, ನೀವು ಯಾರಿಗೆ ಬೀಳ್ಕೊಡುಗೆ ಮಾಡಬೇಕು ಅಂತ ಬಂದಿದ್ರಿ, ನಾವು ಯಾರಿಗೆ ಬೀಳ್ಕೊಡುಗೆ ಮಾಡಬೇಕು ಅಂತ ತಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿಲ್ಲ. ಪ್ರವೀಣ್ ಇಲ್ಲಿ ಏನಾಯ್ತು ಅಂದ್ರೆ, ಇವತ್ತು ಬರುವಂತ ಸಂದರ್ಭದಲ್ಲಿ ಉಪ್ಪಿನಪೇಟೆಗೇರಿ ಗ್ರಾಮದಲ್ಲಿ ಯಾರೋ ಒಬ್ಬರು ದನ ಕರೆದಿದ್ದಾರೆ ಅಂತ ಹೇಳಿ ಊರು ಜನ ಎಲ್ಲ ಸೇರಿಕೊಂಡು ಗಲಾಟೆಗೆ ನಿಂತು ಬಿಟ್ಟು, ಹೀಗಾಗಿ ಅನಿವಾರ್ಯ ಗೊತ್ತಲ್ಲ ಮುಂದೆ ಬಕ್ರೀದ್ ಹಬ್ಬ ಇದೆ, ಜನ ಎಲ್ಲ ಸೇರಿ ಗಲಾಟೆಗೆ ನಿಂತಾಗ PSI CPI ಎಲ್ಲರೂ ಹೋಗಿ ಉಪ್ಪಿನಪೇಟೆಗೇರಿಯಲ್ಲಿ ಮುಖ ಮುರಿಕೊಂಡು ಸದಸ್ಯರಿಗೆ ನಿಂತು ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು ಇಲ್ಲಿ ನಾವು ಕೊಟ್ಟಂತ ಟೈಮ್ ಬಂದ್ಬಿಟ್ಟಿದ್ದು, ತಾವು ಎಲ್ಲ ಬಂದ್ಬಿಟ್ಟಿದ್ರಿ, ನಮಗಿನ್ನ ಇನ್ನೊಂದು ಟೈಮ್ ಅನ್ನು ಕೊಡಕ್ಕಾಗಲ್ಲ, ಬಂದ್ಬಿಟ್ಟಿದ್ರಿ ಇಲ್ಲಿ ಕಣ್ಮುಂದೆ. ನಾನು DSP ಸಾಹೇಬ್ ಮಾತಾಡಿದೆ, ಏನ್ ಮಾಡೋದು ನನಗೆ ಏನು ತಿಳಿದಾಗ ಅದಕ್ಕೆ ಗಾಡಿ ತಗೊಂಡು ಹೊರವಾಗಿದೆ. ಅವಾಗಲೇ ಹಿಂಗಾಗಿ ಏನ್ ತಿಳಿಲಿಲ್ಲ, ಬಟ್ ಇಲ್ಲ ಪ್ರವೀಣ್ ಅಂತೂ ಅನಿವಾರ್ಯ ಇತ್ತು. ನಾನು ಅಂದ್ರೆ ನಾವೇನು ಬದಲಾದಂತ ಪರಿಸ್ಥಿತಿನೇ ಇತ್ತು. ಪಾಪ ಅವನು ಬರಬೇಕಂತ ಬಹಳ ಆಸೆಯಿಂದ ಎಲ್ಲ ಬರಕ್ ರೆಡಿ.
ಅನಿವಾರ್ಯ. ಈಗ ಅಲ್ಲಿ ಗೊತ್ತಲ್ಲ, ಈ ಇಂಥ ಸಂದರ್ಭದಲ್ಲಿ ನಿಮಗೆ ಇರೋರೆಲ್ಲರೂ ಪೊಲೀಸ್ ಒಡನಾಟದಲ್ಲಿ ಇದ್ದಂಥವ್ರೆ, ಇದು ಪೊಲೀಸರ ಕೆಲಸ ಹೆಂಗೆ, ಇಂಥ ಸಂದರ್ಭಗಳಿಗೆ ಏನು ಬರೋದಿದೆ ಅಂತಂದಾಗ ಒಂದು ಸ್ವಲ್ಪ ಒಂದು ಸಣ್ಣ ನಿರ್ಲಕ್ಷ್ಯ ಆದರೂ ಕೂಡ ನಾಳೆ ಸರ್ಕಾರ ಉತ್ತರ ಕೊಡುವಂತ ಸಂದರ್ಭಗಳು ಬಂದ್ಬಿಡ್ತಾರೆ. ಹೀಗಾಗಿ ನಾವು ನಿರ್ಲಕ್ಷ್ಯ ಮಾಡಲಾರ್ದಂತ ಪರಿಸ್ಥಿತಿಗಳು ಇರ್ತವೆ. ಹೀಗಾಗಿ ಪ್ರವೀಣ್ ಬರಕಾದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ನಮಗೊಂದು ಕಡೆ ಬೇಜಾರಾಯಿತು. ಆದರೂ ಕೂಡ ಯಾವತ್ತೂ ಒಂದು ಮುಂಬರುವಂತ ದಿನಗಳಲ್ಲಿ ಮತ್ತೆ ಏನು ನಾವು ಸೇರ್ತೀವಿ, ಮತ್ತೆ ತಿಳಿಸ್ತೀವಿ. ತಿಳಿಸಿದಾಗ ಏನು ಪ್ರವೀಣ್ ದೂರತ್ತೂ ಇಲ್ಲ. ನಾನು ಅದು ಹೇಳಿದೆ, ಅವ್ರು ಸಿಬಿಐ ಎಲ್ಲ ಮಾತಾಡಿದೆ. ಒಂದು 10 ನಿಮಿಷ ಕಳಿಸ್ಕೊಡ್ತಾರೆ, 10 ನಿಮಿಷ ಬಂದು ಅವರು ಏನ್ ಮಾತಾಡೋದು ಏನು ಬೇಡ, ಹಂಗೆ ಹೋಗ್ಬಿಡ್ಲಿ ಅಂತ. ನಮ್ಮಿಂದ 3 ಕಿಲೋಮೀಟರ್ ಶಿವನೂರ್ ಹತ್ರ ಬಂದ್ರೆ ಡೈರೆಕ್ಟ್ ಲಿಮಿಟ್ ಬಂದ್ಬಿಡ್ತದೆ. ಬಟ್ ಅದು ಆ ಕಡೆ ಬಾರ್ಡರ್ ಅಲ್ಲ, ಉಪ್ಪಿನಪೇಟೆಗೆ ಬರ್ಲಾರ್ದಂತ ನಾನು ಬಹಳ ಮಾತಾಡಿದೆ, ಬರಕ್ ಆಗಲಿಲ್ಲ ಅವ್ರಿಗೆ. ಹೀಗಾಗಿ ನಮಗೂ ಕೂಡ ಬೇಜಾರಾಯ್ತು. ಈಗ ನಾ ಹೇಳಿದ್ರೆ ನಿಮಗೂ ಬೇಜಾರಾಗಿರ್ತದೆ. ಬಟ್ ಇದು ಅನಿವಾರ್ಯ. ಏನ್ ಮಾಡೋದು, ಇದು ಏನು ಮಾಡಲಾರಂತ ಪರಿಸ್ಥಿತಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಗೆ ನೂತನವಾಗಿ ಬಂದಿರ್ತಕ್ಕಂಥ PSI ಅಟ್ಲೀಸ್ಟ್ ಅವ್ರನ್ನಾದ್ರೂ ನಾವು ಎಲ್ಲರೂ ಬಂದಿರೋಂಥವ್ರಿಗೆ ಒಂದು ಪರಿಚಯ ಆಗ್ತದೆ. ಅವ್ರಿಗೂ ಒಂದ್ ಕಡೆ ಎಲ್ಲೋ ಒಂದು ಕಡೆ ಖುಷಿ ಆಗ್ತದೆ. ನಿಮ್ಮ PSI ನಿಮಗೂ ಪರಿಚಯ ಆಗ್ತಾರೆ. ಅವನ ವ್ಯಾಪ್ತಿಯ ಸಾರ್ವಜನಿಕರು ಅವನಿಗೆ ಪರಿಚಯ ಆಗ್ತಾರೆ. ಯಾಕಂದ್ರೆ ನಮಗೆ ಇರುವಂತ ಎಲ್ಲರೂ ಪರಿಚಯ ಇರುವುದಿಲ್ಲ. ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಜೊತೆ ಯಾರು ಅವಾಗ ಒಡನಾಟ ಇಟ್ಕೊಂಡಿರ್ತಾರೆ, ಬಂದಿರ್ತಾರೆ, ಕಷ್ಟ ಸುಖಕ್ಕೆ ಬರ್ತಾರೆ, ತೊಂದರೆ ಆದಾಗ ಬರ್ತಾರೆ, ಅಥವಾ ಬೇರೆ ಯಾರಿಗಾದ್ರೂ ತೊಂದರೆ ಆದಾಗ ಬರ್ತಾರೆ, ಅವ್ರು ಮಾತ್ರ ಜಾಸ್ತಿ ಸೇರ್ಕೊಳ್ತಿರ್ತಾರೆ. ನಾವು ಅಂತವ್ರನ್ನ ಪೊಲೀಸ್ ಹಿತೈಷಿಗಳು ಅಂತ ಕರಿತೀವಿ, ಪೊಲೀಸ್ ಫ್ರೆಂಡ್ ಅಂತ ಕರಿತೀವಿ. ಯಾಕಂದ್ರೆ ಏನೋ ಒಂದಿದ್ದಾಗ ನಮ್ದು ಇಂಥದ್ದಿದೆ ಅಂತಂದಾಗ ಗ್ರಾಮದಿಂದ ಪಟ್ಟಂತ ಎದ್ದು ಬರ್ತಾರಲ್ಲ, ಅವ್ರು ನೋಡಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಖುಷಿ. ಯಾಕಂತಂದ್ರೆ ಏನೋ ಒಂದಿರ್ತದೆ ಪೊಲೀಸ್ ನಾವು ನಿತ್ಯ ಕೆಲಸ ಮಾಡುವಾಗ ಒಂದ್ ಇಂಥದ್ದಿದೆ ನಿಮ್ಮ ಊರಲ್ಲಿ ಅಂತಂದಾಗ ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಸರ್ ಹೀಗಿದೆ ಅಂತ ಹೇಳಿ ವಾಸ್ತವಾಂಶವನ್ನ ಕೊಡ್ತಾರಲ್ಲ, ಅವ್ರನ್ನ ಬಹಳ ನಂಬಿಟ್ಟಿರ್ತೀವಿ ನಾವು. ಕೆಲವರು ಫ್ಯಾಬ್ರಿಕೇಶನ್ ಮಾಡ್ತಾರೆ, ಚಿತ್ರ ದಾಪಿದ ಚಿತ್ರ ಹೇಳ್ತಾರೆ. ಅದು ಒಂದ್ ಸರಿ ಗೊತ್ತಾಗ್ತದೆ, 2 ಸರಿ 3ನೇ ಸರಿ ನಾವು ಬಹಳ ಹಚ್ಕೊಳಕ್ ಹೋಗೋದಿಲ್ಲ. ಬಟ್ ಇಲ್ಲಿ ಸೇರಿರ್ತಕ್ಕಂಥ ಯಾರು ಕೂಡ ಆ ತರ ಭಾವನೆಯವರಾಗ್ಲಿ, ಆ ತರ ಮನಸ್ಸಿನವರಾಗ್ಲಿ ಇಲ್ಲಂದ್ರೆ ನೀವು ಬಂದಿದ್ದೀರಿ. ಯಾಕಂತಂದ್ರೆ ಇಲ್ಲಂದ್ರೆ ಹೇಳಿದ್ದಲ್ಲ, ಈ ಪೊಲೀಸನ್ನ ಎಲ್ಲೋ ಒಂದು ಕಡೆ ನಮ್ಮಿಂದ ತೊಂದರೆ ಎಲ್ಲೋ ಒಂದ್ ಕಡೆ ತೊಂದರೆ ಮಾಡೋರು ಇರ್ತಾರೆ, ಅಥವಾ ಯಾರಾದ್ರೂ ತೊಂದರೆ ಆದಾಗ ಬಂದಿರ್ತಾರೆ, ಅದು ಕೆಲಸ ಆಗುದಿಲ್ಲ. ಯಾಕಂದ್ರೆ 100ಕ್ಕೆ 100 ಎಲ್ಲವರು ಮಾಡಿಕೊಡಕ್ ಆಗುದಿಲ್ಲ. ನಮ್ಗೆ ಯಾವೊಂದು ಕೆಲಸ ಅಂತ ತಗೊಂಡ್ಬಂದಿರ್ತಾರೆ, ಅದು ಮಾಡಕ್ ಆಗ್ತಿರೋದಿಲ್ಲ. ಅವಾಗ ಏನಿರ್ತದೆ, ಏನಪ್ಪ ನಾವ್ ಹೇಳಿದ್ರು ಮಾಡ್ಲಿಲ್ಲ ಅಂತ. ಆದ್ರೆ ವಾಸ್ತವಾಂಶ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ಅರಿತುಕೊಂಡು ಆ ಸತ್ಯಾಂಶ ತಿಳ್ಕೊಂಡು ಹೋಗ್ತಾರಲ್ಲ, ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏನಿರೋ ಕೆಲಸ ತಗೊಂಡ್ರೆ ಮಾಡಕ್ ಆಗಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ, ಅವ್ರಿಗೆ ವಾಸ್ತವಾಂಶದಿಂದ ಸ್ವಲ್ಪ ದೂರ ಇರ್ತಾರೆ. ಯಾಕಂದ್ರೆ ಹೇಳಿದ್ದ ಆಗಬೇಕಂದ್ರೆ ಆಗುದಿಲ್ಲ. ಯಾಕಂದ್ರೆ ಕಾನೂನು ನಮ್ಮದಲ್ಲ, ಕಾನೂನು ನಾವು ಯಾವುದು ಬದಲಾವಣೆ ಮಾಡಕ್ ಆಗುದಿಲ್ಲ, ಕಾನೂನು ನಾವು ತಿದ್ದುಪಡಿ ಮಾಡಕ್ ಆಗುದಿಲ್ಲ. ಆಲ್ರೆಡಿ ಅದು ರಿಟರ್ನ್, ಅದು ಹಿಂಗೆ ಅಂತ ಹೇಳಿ ಹೇಳ್ಬಿಟ್ಟಿದೆ. ಇದನ್ನೆಲ್ಲ ಹೊರತುಪಡಿಸಿ ನೀವ್ ಹೇಳಿದ್ರಲ್ಲ, ಈಗ ಮಾತಾಡ್ತಾ ಸಾಕಷ್ಟು ಇಲ್ಲಿ ಗಣ್ಯಮಾನ್ಯರು ಮಾತಾಡ್ತಾ ಹೇಳಿದ್ರಿ ಏನಂತ, ಮಾನವೀಯತೆ. ಹೌದು, ಎಷ್ಟೋ ಸಾರಿ ಈ ಕಾನೂನನ್ನ ಸೈಡ್ಲಿ ಅದರಡಿಯಲ್ಲಿ ಕೂಡ ನಾವು ಕೆಲಸ ಮಾಡಿ ಯಾರಿಗೊಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಏನಾಗಿದೆ, ಸ್ವಲ್ಪ ನಮಗೂ ಡೇ ಟು ಡೇ ಈ ದಿನದ ಎಲ್ಲಾ ವಿದ್ಯಮಾನಗಳನ್ನು ನೋಡಿದಾಗ ನಮಗೊಳಗೆ ನಮಗೆ ಭಯ ಆಗ್ಬಿಟ್ಟೆ. ಮೊದಲು ಪೊಲೀಸರಿಗೆ ಸಾರ್ವಜನಿಕ ನಡೆಯುತ್ತಿದ್ರು, ಜನಕ್ಕೆ ಕಾನೂನು ನಡೆಯುವಂತ ಕಾಲ ಬಂದ್ಬಿಟ್ಟದೆ ಈಗ. ಯಾಕಂತಂದ್ರೆ ಏನಾಗಿರ್ತದೆ, ಏನೋ ಒಂದು ಮಾಡ್ತೀವಿ, ಅದನ್ನ ತಪ್ಪಾಗಿ ಬಿಂಬಿಸುವಂತ ಕೆಲಸ ಬಹಳ ಮಾಡ್ತಿದ್ದೀವಿ. ದಿನ ನೋಡ್ತಾ ಇದೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಏನಾದ್ರೂ ಓಪನ್ ಮಾಡಿದ್ರೆ ಯಾರೋ ಪೊಲೀಸರು ಮುಂದೆ ಬಂದಿರ್ತಾರಲ್ಲ ಸೋಷಿಯಲ್ ಮೀಡಿಯಾ, ಅದು ಯಾಕೆ ಬೈದಿರ್ತಾನೋ ಯಾಕೆ ಬಡದಿರ್ತಾನೋ, ಅಲ್ಲಿ ಆ ಘಟನೆ ಹಿನ್ನೆಲೆಯಲ್ಲಿ ಯಾರಿಗೂ ಗೊತ್ತಲ್ಲ, ನಮಗೆ ಅಲ್ಲಿ ಏನೋ ಒಂದು ನಡೆದಿರ್ತದೆ. ಮನುಷ್ಯ ಹೆಂಗೆ ಬರ್ತದೆ ಸಿಟ್ಟು ಅಂತಂದಾಗ,
ಸಿಟ್ಟು ಹೆಂಗೆ ಬರ್ತದೆ ಅಂತಂದ್ರೆ ಈಗ ಇಲ್ಲೇ ಈಗ ಜಸ್ಟ್ ನೀವೆಲ್ಲ ಬರೋಕ್ಕಿಂತ ಮುಂಚೆ ಈಗ ಒಂದು 1 hour ಹಿಂದ್ಗಡೆ ಒಬ್ಬ ಹುಡುಗಿನ ಸಿಕ್ಕಾಪಟ್ಟೆ ಸ್ಟೇಷನ್ ಹೋಗಿ ಬಂದಿಲ್ಲ. ಅವೆಲ್ಲೋ ನಮ್ಮ ಊರಲ್ಲಿ ಎಲ್ಲೋ ಸಂಬಂಧಿಕ ನಾವು ಸರ್ ನಾವು ನೀವು ಆಯ್ತು ಏನಾಗ್ಬೇಕು ಏನೇನು ಒಟ್ ಬಿಡವಲ್ಲ ಹೋಗವಲ್ಲ ಅಯ್ಯೋ ಆಯ್ತು ನನ್ನ ಕೆಲಸ ಹೋಗಪ್ಪ ಅಂದ್ರೆ ಇಲ್ಲ ಸರ ನಾವು ಅಲ್ಲೇ ಒಳ್ಳೆ ನಿಮ್ ಊರವ್ ಸರ ನಿಮ್ ಊರವ್ ನಾವು ಬಂದಿರ್ತೀವಿ ಸರ್ ನಿಮ್ಮನ್ನ ಆಯ್ತು ನೋಡಿದ್ವಿ ಆಯ್ತು ನೋಡಿದೀಯೋ ಏನಾಗ್ಬೇಕು ಏನಿಲ್ಲ ಇಲ್ಲ ಹಂಗ ಬೆನ್ನ ಬಿದ್ದ ನಾವು ಕುಡ್ದಿಲ್ಲ ಮತ್ ಇಷ್ಟು ಸರಿ ಅಂದಾಗ ಒಳ್ಳೆ ಹೇಳು ಹೋಗ್ತಾ ಇಲ್ಲ ಇಷ್ಟೆಲ್ಲ ಮಾಡಿ ಮತ್ತೆ ಸಿಟ್ಟು ಬರ್ತೈತೋ ಇಲ್ಲೋ ಬರ್ತೈತೆ ಇಲ್ಲೋ ಸಿಟ್ಟು ಬರ್ತದೆ ಬಂದಾಗ ಪಟ್ಟದ ಕಪಾಳ ಹೊಡಿತೀವಿ ಅವು ಕೇಳೋದು ಅವಾಗ ಅವ ಏನಂದ್ರೆ ನನ್ನ ಯಾಕೆ ಬಿಡ್ದಂತ ಅವಾಗ ಇನ್ನೂ ಸಿಟ್ಟು ಹೆಚ್ಚಿಗೆ ಆಗ್ತದೆ ಮಗ ನಾವು ಕೂಡ ಕರೆಗೆ ಮಾತಾಡ್ತೀವಿ ಪೊಲೀಸ್ ಮಾತಾಡ್ತೀವಿ ಇನ್ನೊಂದು ಎರಡು ಹೊಡಿತೀವಿ ಅವಾಗ ದೂರದಿಂದ ಯಾವ ವಿಡಿಯೋ ಮಾಡ್ತಾರೆ ಹೌದಲ್ಲ ವಿಡಿಯೋ ಮಾಡ್ಕೊಡ್ತಾನೆ ಅದನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಹಾಕಿ ಬಿಡ್ತಾರೆ ಅದು ಓಡ್ತಾ ಇರ್ತದೆ ಅದಕ್ಕೆ ಏನ್ ಅದಕ್ಕೆ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ ಅದನ್ನ ಯಾರು ಹುಟ್ಟಿದಾರಂತ ಗೊತ್ತೂ ಇಲ್ಲ ಓಡ್ತಾ ಇರ್ತದೆ ಅದು ಸುಳಿಯಲು ಸಿಕ್ಕು ಈ ನೈತಿಕತೆನೇ ಕುಸಿತಾ ಇದೆ ದೇವಾಲಯ. ಹೀಗಾಗಿ ಇಲ್ಲಪ್ಪ ಗಾಡಿ ಹೋಗ್ತಿರ್ತೀವಿ ಗಾಡಿಗಳು ಎಷ್ಟು ದೊಡ್ಡ ರೋಡ್ ಐತೆಪ್ಪ ಎಷ್ಟು ಚೆನ್ನಾಗಿ ವಿಶಾಲವಾದಂತ ರಸ್ತೆ ಆಗಿದೆ ಅಂಗಡಿಗೆ ಹೋಗುವಂತವ ಇಲ್ಲಿ ಜಾಗ ಇಲ್ಲ ಅಂತಂದ್ರೆ ಸ್ವಲ್ಪ ಮುಂದೆ ಹೋಗಿ ಜಾಗ ಅಂತ ಸೈಡ್ ಹೋಗಿ ನಿಲ್ಲಿಸ್ಬೇಕಪ್ಪ ನಿಲ್ಲಿಸ್ಬೇಕು ಅಲ್ಲಿ ಹೋಗಿ ನಾವು ಕರಿತೀವಿ ಗಾಡಿ ಯಾರಪ್ಪ ನಂದಲ್ಲ ಯಾವ್ದೋ ಒಂದು ಇರಬೇಕಲ್ಲ ಅದನ್ನ ತಾನೇ ಬರ್ತಕ್ಕಂತೆ ಯಾವ್ದೋ ಒಂದು ಇರಬೇಕಲ್ಲೋ ಯಾವ್ದಿದ್ದೇವೆ ನೋಡ್ರಿ ಗಾಡಿ ಬರೋದು ಬರೋದೇನು ಆಮೇಲೆ ನಾವು ಹೇಳಿದ ಮಾಡಕ್ ಹೋಗೋದಕ್ಕೆ ಕಿಶನಾಗಿ ಚಾವಿ ಸರ್ ಆ ಸೀಟ್ ಬರ್ತದೆ ಇಲ್ಲು ಮತ್ತೆ ಇದೊಂಟ ಏನು ಮಂಗ್ಯ ಇದನ್ನ ಮಾಡಾಕ್ತಿದ್ ಮಂಗ್ಯಾನ ಕುಡ್ಸಾಕ್ತೀನಿ ಅದಪ್ಪ ಯಾಕೆ ಸಿಟ್ಟು ಬರ್ತೈತಿಲ್ಲ ಕಾರಣ ಯಾರು ಈಗ ನಾವು ಕಾನೂನಿಗೆ ಕರೆಕ್ಟ್ ಆಗಿದ್ದಾಗ ಯಾರು ಸಿಟ್ಟು ಬೈಯೋದು ಇದು ಯಾವುದು ಇರುವುದಿಲ್ಲ ತರ್ಸವ್ರು ಯಾರು ಅವರೇ ಬಟ್ ಏನಾಗ್ತದೆ ಅದನ್ನ ಎಲ್ಲೋ ಒಂದು ಕಡೆ ನೋಡೋರು ಹೋಗಿ ಹೀಗಾಗಿ ನಾನು ಹೊಸದಾಗಿ ಬಂದಿರೋ PSI ಕೂಡ ಅದನ್ನೇ ನೋಡು ಫಸ್ಟ್ ಭಾಷೆ ಸುತ್ತಿಟ್ಟು ಏನೇ ಬರಲಿ ಎಷ್ಟೋ ಸಿಟ್ಟು ಬರಲಿ ಏನೇ ಬರಲಿ ಕಾನೂನು ಪರವಾಗಿರೋರು ಕಾನೂನು ಅಡಿಯಲ್ಲಿ ಕೆಲಸ ಮಾಡುವಂತವ್ರು ನಾವು ಯಾರು ಮುಲಾಜಲ್ಲಿಲ್ಲ ನಾವು ಕಾನೂನಿನ ಮುಲಾಜಲ್ಲಿದ್ದೀವಿ ಫಸ್ಟ್ ಕಾನೂನಿಗೆ ನಿಯತ್ತಾಗಿರೋರು ಆದ್ರೆ ತಪ್ಪು ಮಾಡಿದಂತವರಿಗೆ ಕಾನೂನಿನಲ್ಲಿ ಕಟ್ಟುನಿಟ್ಟಾಗಿ ಕಠೋರತೆಯಿಂದ ಮಾತಾಡೋಲ್ಲ ಮಾತಾಡೋದಾದ್ರೆ ಭಾಷೆಯಲ್ಲಿ ಏನಾಗೈತೆ ಈಗ ಏನೋ ಒಂದು ಬೈಗಳು ನಾವೇ ಪೊಲೀಸ್ ಕಂಡಿಡೋದು ಅಲ್ಪ ಸಮಾಜದಾಗ ಇರುವವು ಅವೆಲ್ಲ ಹೊಸ ಬೇರೆ ಸಪರೇಟ್ ಬೇರೆದಾವ ಸಮಾಜದಾಗ ಅವರು ಅವ್ರನ್ನ ಬೈತಾರೆ ಇವ್ರು ಅವ್ರನ್ನ ಬೈತಾರೆ ಈಗ ಬೇಯೋದಿಲ್ಲ ಅದಕ್ಕೆ ನಾವೇನು ಮಾಡತ್ತೀವಿ ಈಗ ಅಂತ ಸಂದರ್ಭ ಬಂದ್ರೆ ಅದನ್ನ ಅಲ್ಲೇ ಮಾಡ್ಬೇಕಂತಿಲ್ಲ ಅದಕ್ಕೆ ಬೇರೆ ಸಂದರ್ಭಗಳು ಇರ್ತವೆ ಮತ್ತೆ ಬೇರೆ ಜಾಗಗಳು ಇರ್ತಾವೆ ಅಲ್ಲಿ ಯಾಕೆ ಮಾಡ್ತೀರಿಪ್ಪ ಅಂತ ಪೊಲೀಸರಿಗೆ ನಾವು ಅದು ಹೇಳ್ಕೊಡೋದು ಅಲ್ಲ ಅನಿವಾರ್ಯ ಈಗ ಏನ್ ಮಾಡೋದು ಹೆಂಗಿಂತ ಹೆಂಗ್ ಹೋಗ್ಬೇಕಾಗ್ತದೆ ಅಂತ ಒಂದ್ ಸಂದರ್ಭದಲ್ಲಿ ಯಾಕಂದ್ರೆ ಏನಾದ್ರೂ ಒಂದು ಬರ್ತಾ ಇದ್ದಾವೆ ಪೊಲೀಸರ ಮೇಲೆ ಗೊತ್ತಿರಲಿಲ್ಲ ನಿಮ್ಗೆ ಈಗೆಲ್ಲ ಏನಾದ್ರು ಸಣ್ಣದೊಂದು ಇದನ್ನು ಹೇಳ್ತೀನಿ ಒಬ್ರು ಯಾರೋ ದಿನ ಒಬ್ಬನು ದೇವರಿಗೆ ಪತ್ರ ಬರೀತಿರ್ತಾರೆ ಹೋಗ್ಬೋದು ಆ ಪೋಸ್ಟ್ ಡಬ್ಬಿ ಒಳಗೆ ಒಂದು ಪತ್ರ ಬರೀತಿ ದೇವರಿಗೆ ನನಗೆ ಒಂದು 10,000 ರೂಪಾಯಿಗಳನ್ನ ಕರುಣಿಸಪ್ಪ ಕೊಡಪ್ಪ ಅಂತ ಬರೀತಿದ್ದಂತೆ ಆ ಪತ್ರವನ್ನು ತಗೊಂಡು ದಿನ ಇದಕ್ಕೆ ದೇವರಿಗೆ ಪತ್ರ ಬರೆಯುವ ದಿನ ನೋಡಿ ಆ ಪೋಸ್ಟ್ ಯಾವ ಅಡ್ರೆಸ್ ಇಲ್ಲ ದೇವರಿಗೆ ಯಾರಿಗೆ ಕೊಡೋದು ಬಾಯಿ ದೇವರಿಗೆ ಯಾರಿಗೆ ಕೊಡೋದಿಲ್ಲ ಅಂತ ಅವು ಪೋಸ್ಟ್ ಮ್ಯಾನ್ ನೋಡಾವ ಆ ಬೀಟ್ ಕಾನ್ಸ್ಟೇಬಲ್ ದಿನ ಅಲ್ಲಿ ಬಂದು ನೋಡಿದಂತ ಏನ್ ಪೋಸ್ಟ್ ಮ್ಯಾನ್ ನಾವು ಮಾತಾಡಿದ್ವಿ ಏನ್ ಯಾರೋ ಬಂದ ದಿನಾಪತ್ರ ಹೋಗಿದ್ದಾನೆ ಯಾರಂತ ಗೊತ್ತಿಲ್ಲ ದೇವರಿಗೆ 10,000 ನನಗೆ ದೇವರ 10,000 ಕೊಡು ಅಂತ ಹೇಳಿ ಅವ್ನು ನೋಡಿ ಪೋಸ್ಟ್ ಮ್ಯಾನ್ ನಾನು ಹೇಳಿ ಬೀಟ್ ಪೊಲೀಸ್ ಪೋಸ್ಟ್ ಮ್ಯಾನ್ ಕೂಡ ಮಾತಾಡಿದ್ರಂತೆ ಒಂದಿನ ಬೀಟ್ ಪೊಲೀಸ್ ಚಂಚನಕ ಇಲ್ಲೇ ಕುಂತು ಯಾರು ಅದನ್ನ ಡಬ್ಬ್ಯಾಗ ಹಾಕ್ತಾರ ನೋಡ್ತಾರಂತ ಅಲ್ಲೇ ಕುಂತ
ಅವ ನಾವು ಬಂದಟ್ಟಿ ಅಲ್ಲಿ ಮಧ್ಯಾಹ್ನ ಬಿಸ್ಲಾಕ್ ತಂದ ಒಳಗೆ ಹೋಗದ ಸೀದಾ ಹೊಂಟಿದ್ದ. ಅವಾಗ ಗಪ್ಪನ ಅದನ್ನ ಪೋಸ್ಟ್ಮನ್ ತೆಗೆದ ಕೀಲಿ ತೆಗೆದ ಅದ್ರ ತೆಗೆದು ನೋಡ್ರ ಅವ ಹಾಕ್ಬಿಟ್ಟಿದ್ದ. ಅವಂದು ನೋಡಿದೆವು ಪೊಲೀಸ್ ಯಾರು ಅಂತೇಳಿ 10,000 ಕೇಳ್ತಾನೆ. ಯಾರೋ ಪಾಪ ಮುಕ್ತ ಎಲ್ಲರೂ ಕಲ್ಕೊಡಕ್ ಸಾಧ್ಯತೆ ಆಗುದನ್ನಂತ ಏನ್ ಮಾಡಿದೀವ ಬೇಡ ಪಾಪ ಮುಕ್ತ ಅಂತ ಹೇಳಿ ಪೋಸ್ಟ್ಮನ್ ಬಿಟ್ಟೆಲ್ಲ ಈ ಬೀಟ್ ಪೊಲೀಸ್ ಏನ್ ಮಾಡಿದಂತ ದೇವರಂತೂ ದುಡ್ಡು ಕೊಡುದಿಲ್ಲ, ನಾನೇ ಏನಾದ್ರು ಮಾಡ್ಬೇಕಂತ ಹೇಳಿ ಮನೆ ಹೋಗಿ ತನ್ನ ಕಿಶೆಯಲ್ಲಿರುವಂತ ಒಂದು 5,000 ದುಡ್ಡನ್ನು ತಗೊಂಡು ಅವನ ಮನೆಗೆ ಹೋಗಿ ಒಂದು 5,000 ದುಡ್ಡು ತಗೊಂಡು ಹೋಗಿ, ನೋಡಪ್ಪ ದೇವರು ನಿನಗೆ ದಿನ ಪತ್ರ ಹಾಕ್ತೀವಿ, ಇವತ್ತು ಮೆಚ್ಚಿ ನೀನು ಒಂದು 5,000 ದುಡ್ಡು ಕೊಟ್ಟಿದ್ದಾನೆ ಅಂತಂದಾಗ ಆತ ಬಹಳ ಖುಷಿ ಪಟ್ಟ. ಸಾಹೇಬ್ರೆ ನಿಮ್ಗೆ ಧನ್ಯವಾದ, ಥ್ಯಾಂಕ್ ಯು, ನೀವು ಇವತ್ತರ ದೇವರು ನಿಮ್ ಕಡೆ ಕೊಟ್ಟು ಕಳಿಸಿದ್ರೆ ಸರಿ ನನ್ನ ಪತ್ರ ಬರ್ತದೆ ಅಂತ ಹೇಳಿ ಪೊಲೀಸ್ ಅಲ್ಲಿಂದ ಹೋದ ಮೇಲೆ ಅವ ವ್ಯಕ್ತಿ ಅಂತಂದ್ರೆ ದೇವರು ದುಡ್ಡು ಕೊಟ್ಟಾನು ಈ ಪೊಲೀಸ್ ಕಡೆ ಯಾಕೆ ಕೊಟ್ಟು ಕಳಿಸ್ದ? ಯಾಕಂದ್ರೆ 5,000 ಇಟ್ಕೊಂಡು 5,000 ಅಟ್ಟ ತಂದು ಕೊಟ್ಟಾನು, 5,000 ಅಟ್ಟ ತಂದು ಕೊಟ್ಟಾನು, 5,000 ತಾಯಿ ಇಟ್ಕೊಂಡಾನು, ಇವ್ರ ಕಡೆ ಯಾಕೆ ಕೊಟ್ಟ? ಬೇರೆ ಯಾರಾದ್ರೂ ಕೊಡಬೇಕಿಲ್ಲ. ಅಂದ್ರೆ ಈ ವಿಷಯದಿಂದ ಹಾಕಿ ನೀವು 5,000 ಕೊಟ್ಟರು ಕೂಡ ಅಂದ್ರೆ ಅವರ ಅಭಿಪ್ರಾಯದಲ್ಲಿ ಇನ್ನು ಏನೇ ಡ್ರಾಮಾ ಮಾಡಿದ್ರು ಈ ಪೊಲೀಸ್ ಅರ್ಥ ಬಿಡಪ್ಪ. ಅದಕ್ಕೆ ಇಂಥ ಸನ್ನಿವೇಶ ಸಂದರ್ಭಗಳೇ ಎದುರಾಗ್ತಾ ಇದ್ದಾವೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕಿತ್ತೂರಿನ ಜನ ಇದ್ದಾರಲ್ಲ, ನಮ್ಮ ಪೊಲೀಸರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಮತ್ತು ಸುಮಾರು 20 ತಿಂಗಳು ಆಯ್ತು ನೋಡ್ತಾ ಇದ್ದೀನಿ. ಬರ್ಬೇಕಾದ್ರೆ ಎಲ್ಲರೂ ಹೇಳಿದ್ರಿ ಅಲ್ಲಿ ಕಿತ್ತೂರು ಆ ಕಿರಿಕಿರಿ ಅಭ್ಯರ್ಥಿ ನಾನು ಹೇಳ್ತೀನಿ, ಸ್ಟೇಷನ್ ಸರಿ ಇಲ್ಲ. ಜಗತ್ತಿನಲ್ಲಿ ಸ್ಟೇಷನ್ಗಳು ಸರಿ ಇಲ್ಲ, ಜಾಗ ಸರಿ ಇಲ್ಲ. ಅದೇ ಸ್ಟೇಷನ್ ಎಲ್ಲಾದ್ರಿಂದ ಅದ ಸಿಮೆಂಟ್, ಅದ ಇಟ್ಟಂಗಿ, ಅದನ್ನ ಸ್ಟೇಷನ್ಗೆ ಏನಾಗ್ಬೇಕಪ್ಪ? ಅದ ಕಿಟಕಿ, ಅದ ಗ್ಲಾಸ್, ಅದ ಕಲ್ಸರ್, ಅದ ಬಣ್ಣ, ಇದೇ ಇರ್ತದೆ. ಸ್ಟೇಷನ್ ಏನ್ ಮಾಡಿದ್ ಪಾಪ, ಒಂದು ನಾವೇ ಸರಿ ಇರುವುದಿಲ್ಲ, ಇಲ್ಲ ಸಾರ್ವಜನಿಕರ ಸರಿ ಇಲ್ಲದೆ ಇರಬಹುದು. ಸ್ಟೇಷನ್ ಏನ್ ಮಾಡಿದ್ದು, ಸ್ಟೇಷನ್ ಯಾಕೆ ಸರಿ ಇರುವುದಿಲ್ಲ? ನಾವು ನೆಟ್ಟಿಗೆ ಇರಬೇಕು, ಅವರು ನೆಟ್ಟಿಗೆ ಇರಬೇಕು. ತನ್ನ ಸ್ಟೇಷನ್ಗೆ ಏನ್ ಮಾಡಿದ್ದು ಪಾಪ ಎಲ್ಲ ಸುಳ್ಳುಪ್ಪ. ಇದನ್ನಂತೂ ನಾವೇನಾದ್ರೂ ಪಾಲನೆ ಮಾಡ್ಕೊಂಡು ಹೋಗ್ತೀವಿ, ಅದನ್ನೆಲ್ಲ ನಾವು ತಲೆ ಹೋಗೋದು ಎಷ್ಟೋ ಜನ ಅಂತಂದ್ರು. ಬಟ್ ಈಗ ಬಂದಾಗ ಪ್ರವೀಣ್ PSI, ಪ್ರವೀಣ್ ಗಂಗೋಳ ಅಂತ ಹೇಳಿ PSI, ಎಷ್ಟೋ ವಿಷಯ ಗೊತ್ತಿಲ್ಲ. ಈಗಾಗಲೇ ನಮ್ಮ ಡಾಕ್ಟರ್ ಹೇಳ್ಬಿಟ್ರು, ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ, ಕೆಲವ್ರಿಗೆ ಗೊತ್ತಿತ್ತು. ಪ್ರವೀಣ್ ಗಂಗೋಳು ಆತ ಬೇರೆ ಯಾರು ಅಲ್ಲ. 2003ರಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಇದೇ ಬೈಲೂರು ನಮ್ಮ ದೊಡವಾಡಿಗೆ ನನ್ನ ವ್ಯಾಪ್ತಿಯ ಊರು. ನನಗೆ ಕಿತ್ತೂರು ಮತ್ತು ದೊಡವಾಡ ಸ್ಟೇಷನ್ 2 ವರ್ಷ. ಆ ದೊಡವಾಡ ಸ್ಟೇಷನ್ ಒಂದು ವ್ಯಾಪ್ತಿಯಲ್ಲಿರುವಂತಹ ಒಂದು ಹಳ್ಳಿ ಗುಡಿಕಟ್ಟಿ ಅಂತಿದೆ. ಅಲ್ಲಿ ನಾನು ಟೀಚರ್ ಆಗಿ ಹೋದ್ನಿ, ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 2003 ಕೊನೆ ಭಾಗದಲ್ಲಿ ಹೋದಿನಿ. ನಾನು ಒಂದು 3 ವರ್ಷ 4 ವರ್ಷ ಮಾಡಿದ 2007ರಲ್ಲಿ ಅದೇ ಶಾಲೆಗೆ ಇದೇ ಪ್ರವೀಣ್ ಗಂಗೋಳು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನಾನು ಕೆಲಸ ಮಾಡುತ್ತಿರುವಂತ ಶಾಲೆಗೆ ಬಂದಿರುವಂತಹ ಸಂದರ್ಭದಲ್ಲಿ 2007ರಿಂದ 2010 ನವೆಂಬರ್ ವರೆಗೆ ಇಬ್ರು ಅಲ್ಲೇ ಒಂದೇ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ವಿ. ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. 2010ರಲ್ಲಿ ನಾನು PSI ಆಗಿ, ನವೆಂಬರ್ ಅಲ್ಲಿ PSI ಆಗಿ ನಾನು ಆ ಶಾಲೆಗೆ ಬಿಟ್ಟು ಹೋದೆ. 2014ರಲ್ಲಿ ಅವನು ಕೂಡ ನನ್ನ ನಂತರ 2014ನೇ ಬ್ಯಾಚ್ನಲ್ಲಿ PSI ಆಗಿ ಅವನು ಕೂಡ PSI ಆಗಿ ಬಂದ. ನಾನು 4 ವರ್ಷ ಮುಂದಿದ್ದು ನಾನು ಬೇಗ ಪ್ರಮೋಷನ್ ಆಯಿತು. ಅವನಿಗೆ ನಂತರ ಇನ್ನೊಂದು ಪ್ರಮೋಷನ್ ಹೋಗಿ ಬರ್ತದೆ. ಹೀಗಾಗಿ ಪೊಲೀಸಲ್ಲಿ ಕೆಲವೊಂದು ವಿಷಯಗಳನ್ನ ಹಾಗೆ ಬಳಸ್ತಾ ಇಟ್ಕೊಂಡು ಬರ್ತಿರ್ತೀವಿ. ಹೀಗಾಗಿ ಏನು ನಮ್ಗೆ ಬಂದಾಗ ಬಹಳ ನೀಟಾಗಿ ಇಲ್ಲಿರುವಂತಹ ಸಾರ್ವಜನಿಕರ ಜೊತೆ ಆತನ ಒಡನಾಟ ಇರ್ಬೋದು, ಆತನ ಕಾರ್ಯವೈಖರಿ ಬಹಳ ಚೆನ್ನಾಗಿ ನೀವೆಲ್ಲ ಕೇಳಿದ್ರಿ. ಇದೆಲ್ಲ ಬಹಳ ನೀಟಾಗಿ ಮಾಡ್ತಾ ಇದ್ವಿ. ಹೀಗಾಗಿ ನಮಗೂ ಕೂಡ ಯಾವುದು ತೊಂದರೆ ತಾಪತ್ರಯ ಬರ್ತಾ ಇರಲಿಲ್ಲ. ಅವನು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಂತ ಹಳ್ಳಿಗೆ ಕೂಡ ನೀವೆಲ್ಲರಿಗೂ ಗೊತ್ತು. ಯಾವ ಹಿಂಗಂತ ಇಂಥ ಊರವಸರ ಹಿಂಗ್ ಸರ ಎಲ್ಲವೂ ಪಟಾಪಟ ನಿರ್ಧಾರ ಮಾಡಿಬಿಡ್ತಿದ್ದಾರೆ. ಏನೋ ಒಂದಿದ್ರೆ ವಿಷಯವನ್ನ ಮೇಲಾಧಿಕಾರಿಗಳು ತಿಳಿಸ್ತಾ ಇದ್ದಾರೆ, ಮೀರದೇ ಇದ್ದಾಗ ನಾವು ಹೋಗ್ತಾ ಇದ್ದೀವಿ.
ಹೀಗಾಗಿ ಬಹಳ ಚೆನ್ನಾಗಿದೆ ನಡೀತು. ಬಹಳ ಚೆನ್ನಾಗಿ ನಡೆದಿರೋದ್ರಿಂದ ತಾವೆಲ್ಲರೂ ಬಹಳಷ್ಟು ಆತ್ಮೀಯತೆಯಿಂದ ಇಷ್ಟು ಜನ ಸೇರಕ್ಕೆ ಕಾರಣ ಆಯಿತು. ಕೆಲಸ ಮಾಡುವಂತ ನೋಡಪ್ಪ, ಓಡೋ ಕುದುರೆ ಎಲ್ಲಿದ್ರು ಓಡ್ತದೆ, ಓಡೋ ಕುದುರೆ ಎಲ್ಲಿದ್ರು ಓಡ್ತದೆ ಅಲ್ಲೇ, ಮತ್ತೆ ಯಾರೇನು ಓಡಿಸ್ಬೇಕಾಗಿ. ಹೀಗಾಗಿ ಹಿಂದಿದ್ದಾಗಲೂ ಕೆಲಸ ಮಾಡ್ತಾರೆ, ಇನ್ನೂ ಮಾಡ್ತಾರೆ. ಇದು ಕೂಡ ಇಲ್ಲೇ ಪಕ್ಕದ ಗರಜ್ ಸ್ಟೇಷನ್ ಮೂರು ಕಿಲೋಮೀಟರ್ ಅಷ್ಟೇ ಹೋಗಿದ್ದಾರೆ. ನಿಜವಾಗ್ಲೂ ಇಲ್ಲಿ ಇರುವಷ್ಟಿದೆ. ಬಹಳ ದೊಡ್ಡ ಸಮಸ್ಯೆಗಳಾಗಿವೆ. ಹುಲ್ಬಳ್ಳಿ ರೈತರ ಹೋರಾಟ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತು. ಇಡೀ ರಾಜ್ಯ ಸರ್ಕಾರಕ್ಕೆ ಉತ್ತರ ಕೊಡುವಂತ, ರಾಜ್ಯ ಸರ್ಕಾರವೇ ಉತ್ತರ ಕೊಡುವಂತ ಸಮಯ ಸಂದರ್ಭಗಳು ಬಂದಿವೆ. ಇಡೀ ರಾಜ್ಯದ ಎಲ್ಲಾ ಸಮೂಹ ಮಾಧ್ಯಮಗಳು ಕಿತ್ತೂರಿನಂತಲೇ ಕೇಂದ್ರೀಕೃತಗೊಂಡಿದ್ದವು. ಅಂತ ಒಂದು ಸಂದರ್ಭದಲ್ಲಿ ಅನಿವಾರ್ಯತೆ ಕಾನೂನು ಕ್ರಮವು ಕೆಲವರಿಗೆ ಆಯಿತು. ಕೆಲವು ಸರಿ ಅಲ್ಲಿ ನೊಂದಂತ ಜನರು ಒಂದು ಕಡೆ, ಕಾನೂನು ಒಂದು ಕಡೆ. ನಾವು ಮನುಷ್ಯರೇ ಅಲ್ಲ, ನಾವು ನಾನು ಅನ್ನವೇ ತಿಂತೀನಿ, ನಮಗೂ ಗೊತ್ತಾಗ್ತದೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಕಾನೂನು ಕ್ರಮ ಅಂತ ಬಂದಾಗ, ಕಾನೂನು ಬಿಟ್ಟು ಮನುಷ್ಯ ಹೊರಗಡೆ ನಿಂತಾಗ ಅನಿವಾರ್ಯ ಕಾನೂನು ಕ್ರಮ ಕೈಗೊಳ್ಳಲೇಬೇಕಾಗ್ತದೆ. ಹೀಗಾಗಿ ಕೃಷ್ಣಪ್ಪ ಮಾತಾಡುವಂತ ಹೇಳಿದ್ರು. ಯಾಕಂದ್ರೆ ಅವರು ಆ ಕಾನೂನು ಕ್ರಮಕ್ಕೆ ಸಿಕ್ಕಾಕೊಂಡವ್ರೆ. ಇಲ್ಲೇ ಇದ್ದಾರೆ, ಸುಮಾರು ಜನ ಇದ್ದಾರೆ. ಕಾನೂನು ಕ್ರಮಕ್ಕೆ ಸಿಕ್ಕಾಕೊಂಡವ್ರೆ. ಕಾನೂನು ಕ್ರಮಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತಂದ್ರೆ ನಮ್ದು ಕೆಲಸ ಅಷ್ಟೇ. ಆದ್ರೂ ಕೂಡ ಅದನ್ನು ಯಾರು ಕೂಡ ತಲೆ ಇಟ್ಕೊಳ್ಳುವಂತ ಕೆಲಸ ಮಾಡಿ 200ನೇ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ 200ನೇ ಉತ್ಸವವನ್ನು ಬಹಳ ಅದ್ದೂರಿಯಾಗಿ ಮಾಡಿದ್ದೀವಿ. ನಾವು ನೀವೆಲ್ಲ ಸೇರ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಆಯಿತು. ಲಕ್ಷಾಂತರ ಜನ ಸೇರಿದ್ರು ಕೂಡ ಒಂದೇ ಒಂದು ಸಣ್ಣ ಘಟನೆ ಕೂಡ ನಡೆಯಲಿಲ್ಲ. ಅದೆಲ್ಲ ಪೊಲೀಸರಿಂದ ಆಗೋದಿಲ್ಲ. ನೀವೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ನೀವೆಲ್ಲ ನಮ್ಮ ಜೊತೆ ನಿಂತದ್ದಕ್ಕಾಗಿ ಮಾತ್ರ ಅದು ಸಾಧ್ಯ ಆಯಿತು. ಹೀಗಾಗಿ ಬಹಳಷ್ಟು ಎಲ್ಲರೂ ಕೂಡ ಯಾವುದೇ ಕೆಲಸ ಮಾಡಲಿಲ್ಲ. ಬಹಳ ಇದ್ದಾಗ ನಾನು ನಿಮ್ಮನ್ನೆಲ್ಲ ನೋಡಿದ ಮುಂದೆ ಬೇಜಾರಾಗುತ್ತೆ. ನಾವೆಲ್ಲರೂ ಕಾರ್ಯಕ್ರಮ ಬರೆಸರ ಅಂತ ಮ್ಯಾಲೆಲ್ಲ ಪಾಪ ಅದಕ್ಕೆ ನೀವು ಬಂದಾಗ ನಮ್ಮನ್ನು ಸರಿಯಾಗಿ ಕೂಡ ಯಾಕಂತಂದ್ರೆ ನಾವು ಒಬ್ಬ ಇರ್ತಾನೆ, ಈಗ ಬಹಳ ಮಂದಿ ಇರ್ತೀವಿ. ಒಬ್ಬರ ಮೇಲೆ ಕರೆದು ಬಿಟ್ಟರೆ ಏನಪ್ಪ ಅಂದ್ರೆ ನಮಗೆ ಹೇಳಿದಲ್ಲ. ಈಗ ಜನಕ್ಕೆ ನಾವು ಸಾರ್ವಜನಿಕರಿಗೆ ಏನಂದಾರು 3 ಸರಿ ವಿಚಾರ ಮಾಡಿ ನಡೆಯುವಂತ ಕಾಲಗಳು ಬಂದ್ಬಿಟ್ಟಿದ್ದಾವೆ. ಯಾಕಂತಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ನಮಗೆ ಅವ್ರು ಯಾವುದೋ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತಾರೆ, ಇಲ್ಲ ಎಲ್ಲೋ ಒಂದು ಕಡೆ ಇದಿರ್ತಾರೆ, ಯಾವ ಕರೆದ್ರು ನಾವು ಕರೆಯಲಿಲ್ಲ. ಆ ಭಾವನೆ ಬಂದಿದ್ದಾವಲ್ಲ ಅಂತೇಳಿ ಆ ಅಂಜಿಕೆಯಿಂದ ಪಾಪ ನಿಮ್ಗೆ ಯಾರನ್ನೂ ಕರೆಯಲಿಲ್ಲ. ಹಿಂಗಾಗಿ ನಾವು ಇನ್ಸ್ಪೈರ್ ಮಾಡ್ಕೊಂಡು ಅರ್ಥವ್ರ ಜೊತೆ ನಾವು ಅರ್ಥ ಕೂತೀವಿ, ಬೇರೆ ಅನ್ಯತಾ ಭಾವಿಸ್ಬಾರ್ದು. ಯಾಕಂದ್ರೆ ಬಹಳಷ್ಟು ದೊಡ್ಡ ವ್ಯಕ್ತಿಗಳಿಗೆಲ್ಲ ಕುಂತ್ಬಿಟ್ಟಿದ್ದೀವಿ. ನನಗೆ ಅದಕ್ಕೆ ಬೇಜಾರಾಯ್ತು. ಅದು ಅನಿವಾರ್ಯ. ನೀವು ಯಾವುದನ್ನು ಅದನ್ನ ಇಂಥ ಎಷ್ಟೋ ಸಂದರ್ಭಗಳನ್ನ ಪೊಲೀಸ್ ವಿಷಯ ಬಂದಾಗ, ಮೊನ್ನೆ ಕೂಡ ನಮ್ಮೆಲ್ಲ ಇವರು ಬಂದಿದ್ರು, ನಮ್ಮೆಲ್ಲ ದಲಿತ ಮುಖಂಡರು ಒಂದು ಯಾವುದೋ ವಿಷಯವನ್ನು ಇಟ್ಕೊಂಡು ಏನಿಲ್ಲ, ನಾವೆಲ್ಲ ಹೊರಗಡೆ ಇರ್ತೀವಿ, ಒಂದು ಫೋನಲ್ಲಿ ಮಾತಾಡಿದ ತಕ್ಷಣ ಆಯ್ತು ಬಿಡ್ರಿ ಸರ್ ನೀವು ಹೇಳಿರ್ತಾರೆ. ಇದಕ್ಕಿಂತ ಪೊಲೀಸರಿಗೆ ಸಿಗುವಂತ ದೊಡ್ಡ ಗೌರವ ಇನ್ನೇನು ಬೇಕಪ್ಪ? ಏನ್ ಕೆಲವು ಅದನ್ನು ಬಗೆಹರಿಸಬೇಕಾದ್ರೆ ಏನ್ ಕುರಿಪಾಲಗಳು ನಾವು. ಆದ್ರೆ ಒಂದು ಫೋನಲ್ಲಿ ಅಂದ್ರೆ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಅದು ಏನ್ ಕೊಟ್ಟರು ಸಿಗುವುದಿಲ್ಲ. ಏನ್ ನೌಕರಿ ಮಾಡೀನಿ ಆಯ್ತು, ಈಗ 2 ವರ್ಷ 3 ವರ್ಷ ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ, ಅದೇನ್ ದೊಡ್ಡದಲ್ಲ. ಬಟ್ ನಿಮ್ಮ ವಿಶ್ವಾಸ ಇರ್ತದಲ್ಲ. ಪ್ರವೀಣ್ ಗಂಗೋಳ್ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು, ಶಿವಾನಂದ ಗುಡಗಟ್ಟೆ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು, ಹೊಲಗೂ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು. ಆದ್ರೆ ನಿಮ್ಮ ಪೊಲೀಸ್ ಠಾಣೆ ಇಲ್ಲಿ ಪರ್ಮನೆಂಟ್, ನೀವು ಕೂಡ ಪರ್ಮನೆಂಟ್, ಪೊಲೀಸ್ ಸಿಸ್ಟಮ್ ಪರ್ಮನೆಂಟ್. ಅದು ಪರ್ಮನೆಂಟ್. ವ್ಯಕ್ತಿಗಳ ಬದಲಾವಣೆ ಆಗ್ತಿರ್ತೀವಿ. ಹೀಗಾಗಿ ಆ ಒಂದು ವಿಶ್ವಾಸ ಇರ್ತದಲ್ಲ, ಅದನ್ನು ಯಾವತ್ತೂ ಬಿಟ್ಟು ಕೊಡುವಂತ ಬಹಳಷ್ಟು ಪ್ರವೀಣತೆ ತೋಳು. ಇವಾಗ ಬಹಳ ಎಲ್ಲ ತಾವು ಬಂದದ್ದಕ್ಕೆ ಅವ್ರು ಇದ್ರೆ ಬಹಳ ನಾವು ಖುಷಿ ಆಗ್ತಿದ್ರಿ. ಬಟ್ ಅನಿವಾರ್ಯ ಹೇಳಿದ್ದೆಲ್ಲ ಅದು ಆಗ್ಲಿಲ್ಲ. ಬಟ್ ಈಗ ನೂತನವಾಗಿ ಭರತ್ ಬಂದಿದ್ದಾರೆ. ಭರತ್ ಕೂಡ ಸದರ್ಗ ಬೆಳಗಾವಿ ಜಿಲ್ಲೆ ಬೆಂಗಳೂರಿಗೆ ಮೂಲತಃ ಬೆಂಗಳೂರಿಗರಾಗಿದ್ರು ಕೂಡ ಬೆಳಗಾವಿ ಜಿಲ್ಲೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಸ್ವಲ್ಪ ಫಸ್ಟ್ಗೆ ಬಂದಾಗ ಯಾವುದು ಗೊತ್ತಿರೋದಿಲ್ಲ, ಪರಿಚಯ ಇರೋದಿಲ್ಲ, ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳಾದ್ರೂ ಕೂಡ ದಯವಿಟ್ಟು ನೀವು ಕೂಡ ಸಹಕಾರ ಕೊಡಬೇಕು. ಅದರ ಜೊತೆಗೆ ಏನೋ ತೊಂದರೆ ನಾವಂತೂ ಇದ್ದೇ ಇರ್ತೀವಿ, ನಮಗೆ ಹೇಳಬೇಕು, ತೊಂದರೆ ಇಲ್ಲ.
ಅದೊಂದೇ ಅದು ಅಷ್ಟೇ ಅಂತಲ್ಲ, ಕಾನೂನನ್ನ ದಯವಿಟ್ಟು ಯಾರು ಇಲ್ಲಿ ಕೂಡ ನಾವು 2 ವರ್ಷದ ಅನುಭವದಲ್ಲಿ ಹೇಳಬೇಕಂದ್ರೆ ಯಾರು ಕೂಡ ಆ ತರ ಯಾರು ಬರುದಿಲ್ಲ ಅಂದಾಗ ಹಿಂಗ ಆಗ್ಬೇಕು ಅಂತ ಯಾರು ಹೇಳಿಲ್ಲ. ಅದೇ ಕರೀತಾರೆ ಹಿಂಗ್ ಮಾಡಿ ಯಾರು ಹೇಳಿಲ್ಲ. ಸುಮ್ಮನೆ ಹೊರಗಡೆ ನಿಂತೆ ಕೆತ್ತು ಹಂಗೆ ಹಿಂಗ್ ಮಾತಾಡೋದಾಯ್ತು. ಬಟ್ ಅದನ್ನ ಹೊರಗಡೆ ಉಂಡಾಗ ಗೊತ್ತಾಗೋಲ್ಲ ರುಚಿ ಹೆಂಗೈತೆ ಅಂತ ಹೇಳಿ ಸುಮ್ಮನೆ ಹೊರಗೆ ನಿಂತು ಮಾತಾಡೋರೆ ಅವ್ರು ಹಂಗೆ ಬಿಡೋಪ್ಪ, ಅವ್ರು ಹಿಂಗ್ ಮಾಡ್ತಾರೆ ಹಂಗೆ ಮಾಡ್ತಾರೆ, ನೀ ಹಂಗೆ ಹಿಂಗ್ ಮಾಡಿದ್ರಪ್ಪ, ನೀನ್ ಯಾರಿದ್ರೆ ಅವ್ರು ಯಾಕೆ ಮಾಡ್ತಿದ್ರು? ಹೌದಲ್ಲ? ಮತ್ತೆ ಅದಕ್ಕೆ ಒಳ್ಳೆ ಸಹಕಾರ ಕೊಟ್ಟಿದ್ದೀರಿ ಪ್ರತಿಯೊಂದು ಕೆಲಸದಲ್ಲಿ. ಯಾಕಂದ್ರೆ ಪೊಲೀಸ್ ಪ್ರತಿಯೊಂದರಲ್ಲಿ ಮುಖ್ಯವಾಹಿನಿಯಲ್ಲಿ ಇರೋರು ನಾವು. ಒಂದೊಂದು ಇಲಾಖೆದು ಒಂದೊಂದು ಸಂದರ್ಭದಲ್ಲಿ ಮಾತ್ರ ಕೆಲಸ ಇರಬೇಕು. ಬಟ್ ನಮ್ದು ಹಂಗಲ್ಲ, ನಾವು ಒಂಥರ ಸಾರ್ವತ್ರಿಕರು ಎಲ್ಲರೂ ಇರ್ತೀವಿ, ಯಾವ ಕೆಲಸದಲ್ಲಿ ಸಂಬಂಧ ಪಡ್ತೀವಿ. ಹೀಗಾಗಿ ನಿಮ್ಮ ಒಡನಾಟ ಇಲ್ಲಿರುವಂತ ಎಲ್ಲಾ ಪತ್ರಿಕಾ ಮಿತ್ರರು ಕೂಡ ಬಹಳಷ್ಟು ನಮಗೆ ಸಹಾಯ ಸಹಕಾರ, ಎಲ್ಲ ಸಂಘಟನೆಗಳು ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಕಳಕಳಿ ಮನವಿ ಏನಂತಾರೆ, ಬಂದಿರುವಂತಹ PSI ಅವರಿಗೆ, ಇಲ್ಲಿರುವಂತಹ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಪತ್ರಿಕಾ ಮಾಧ್ಯಮದವರು, ಎಲ್ಲಾ ಹಿರಿಯರು, ಬೇರೆ ಬೇರೆ ರಾಜಕೀಯ ಮುಖಂಡರು, ಎಲ್ಲರೂ ಕೂಡ ಅದೇ ರೀತಿಯ ಸಹಾಯ ಸಹಕಾರ ಕೊಡ್ರಿ. ನಿಮ್ಮ ಪರಿಚಯ ಅವರಿಗೆ ಮಾಡಿಕೊಡ್ರಿ, ಅವ್ರ ಪರಿಚಯ ನೀವು ಕೊಡ್ರಿ. ಒಂದೇ ಸರಿಗೆ ಗೊತ್ತಾಗುವುದಿಲ್ಲ, 2-3 ಸರಿ ಬಂದಾಗ ಗೊತ್ತಾಗ್ತದೆ. ಅದನ್ನ ಇಟ್ಟುಕೊಂಡು ಯಾವುದೂ ಕೂಡ ಇಂಥ ಕೆಲಸ, ಯಾಕಂದ್ರೆ ಅವ್ರ ಹತ್ರ ಹೇಳಿದ್ದಲ್ಲ, ನಾವು ಅದ್ರ ಸ್ವಲ್ಪ ಅವ್ರು ಕೊಡ್ತೇವೆ ಕೊಡಪ್ಪ ಅಂತೇಳಿ ಏನೋ ಒಂದು ಇದನ್ನ ಮಾಡ್ತಿದ್ವಿ. ಅವ್ರಿಗೆ ಏನು ಬೆಂಗಳೂರಿಗೆ ಹೋಗೋರು ನೌಕರಿ ಮಾಡಿ ಅವ್ರಿಗೆ ಯಾರು ಹೋಗುದಿಲ್ಲ. ಅದು ಕಾನೂನಿನಲ್ಲಿ ಎಲ್ಲರೂ ಕರೆಕ್ಟ್ ಆಗಿರೋಣ, ಕರೆಕ್ಟ್ ಆಗಿದ್ದಾಗ ಏನೋ ಒಂದು ಮಾನವೀಯತೆ ಆಧಾರದ ಇದ್ದಾಗ, ಮಾನವೀಯತೆ ಹಿನ್ನೆಲೆಯಲ್ಲಿ ಇದ್ದಾಗ ಯಾರು ಬಿಟ್ಟುಕೊಡುವಂತ ಮಾತೇನು ಇರುವುದಿಲ್ಲ. ಹೀಗಾಗಿ ಏನು ಕಿತ್ತೂರು ಪೊಲೀಸ್ ಠಾಣೆ ಏನು 2 ಪಟ್ಟಣ ಪಂಚಾಯಿತಿ ಇರುವಂತ ಎಲ್ಲ 52 ಪಟ್ಟಣ ಪಂಚಾಯಿತಿಗಳು, 55 ಹಳ್ಳಿಗಳು, ಎಲ್ಲ ಹಳ್ಳಿಯ ಜನ ನಮಗೆ ಅದೇ ರೀತಿ ಸಹಕಾರ ಕೊಡಲಿ. ಮುಂಬರುವ ದಿನಗಳಲ್ಲಿ ಇನ್ನೆಲ್ಲ ಈ ವರ್ಷಕ್ಕೆ ಮತ್ತೆ ನಮ್ಮದು ಕಿತ್ತೂರು ಉತ್ಸವ ಬರುತ್ತದೆ, ಮತ್ತೆ ಅದ್ರ ಜೊತೆ ಬೇರೆ ಬೇರೆ ಹಬ್ಬಗಳು ಬರ್ತವೆ. ಈಗಾಗಲೇ ಮುಂದೆ ಈಗ ತಕ್ಷಣ ಬಕ್ರೀದ್ ಹಬ್ಬ ಹೇಳಿದ್ವಿ. ಸ್ವಲ್ಪ ಕಾನೂನು ಅಡಿಯಲ್ಲಿ ನಾವು ಇರಬೇಕು, ಮತ್ತೆ ಒಬ್ಬೊಬ್ಬರು ಧಾರ್ಮಿಕ ಭಾವನೆಗಳನ್ನ ಗೌರವಿಸಬೇಕು. ನಮ್ಮ ಭಾರತ ಎಲ್ಲರೂ ಇದ್ದೀವಿ, ಎಲ್ಲಾ ಧರ್ಮದವರು ಇದ್ದೀವಿ, ಅವರವರ ಧರ್ಮದ ಭಾವನೆಗಳಲ್ಲಿ ಧಕ್ಕೆ ಬರುವಂತ ಕೆಲಸ ಮಾಡ್ತಾರೆ. ಮತ್ತೆ ಇರುವಂತ ಕಾನೂನು ಯಾರು ಕೂಡ ಈ ಪ್ರಾಣಿ ಹಿಂಸೆ ಅಂತ ಕಾನೂನು ಏನು ಮಾಡಕ್ಕಾಗುವುದಿಲ್ಲ, ಕಾನೂನು ನಾವು ಹೋಗಕ್ಕಾಗುವುದಿಲ್ಲ. ಅದೇ ದಯವಿಟ್ಟು ಅದಕ್ಕೆ ಯಾವ ಆಸ್ಪತ್ರೆ ಕೂಡ ಬರುವಂತ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡುವಾಗ ಎಲ್ಲರೂ ಕೂಡ ಸಹಾಯ ಸಹಕಾರ ಕೊಡ್ರಿ. ಮತ್ತೆ ಇದ್ರ ಜೊತೆಗೆ ಬೇರೆ ಸಮಸ್ಯೆಗಳು ಎಷ್ಟೋ ಎಲ್ಲವೂ ನಾವು ಸರಿ ಮಾಡಕ್ ಆಗುವುದಿಲ್ಲ, ಏನೋ ಪ್ರಾಮಾಣಿಕವಾಗಿ ಸಾಧ್ಯದಷ್ಟು ಮಾಡಿರ್ತೀವಿ. ಇದನ್ನು ಹೊರತುಪಡಿಸಿ ಏನಾದರೂ ಇದರಲ್ಲಿ ಮುಕ್ತವಾಗಿ ಎನಿ ಟೈಮ್ ಓನರೇ ಮಾಡ್ರಿ. ಇಲ್ಲ ನಮ್ದು ಆಫೀಸ್ನಾಗಿದ್ರೆ ನಮ್ದೇನಾಗ್ತೈತೆ, ಕಿತ್ತೂರು ಮತ್ತೆ ದೊಡ್ಡವಾಡಾಗಿ 2 ಸ್ಟೇಷನ್ ಬರ್ತಾವೆ. ಎಷ್ಟೋ ಸರಿ ಫೋನ್ ಮಾಡಿರ್ತೀವಿ, ಯಾವತ್ತಿದ್ರು ಅಲ್ಲಿ ಎಲ್ಲೂ ಹೋಗ್ತಿರ್ತೀವಿ, ಅಲ್ಲಿ ಹೋದ್ರೆ ಅಲ್ಲಿ ಕೆಲಸಗಳಿರ್ತವೆ. ಅಲ್ಲೂ ಕೂಡ ನಮ್ಮ SK ಪಾಟೀಲ್ ಒಳ್ಳೆ ಅವರು ಕೂಡ ಬಹಳಷ್ಟು ಯಂಗ್ಸ್ಟರ್ ಇಬ್ರು ಯಂಗ್ಸ್ಟರ್ ಸಿಕ್ಕಿದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳು ಬಂದಾಗಿಂದ ಯಾವುದು ಕೂಡ ಸಣ್ಣ ಪುಟ್ಟ ಲೋಕಗಳು ಆಗದೆ ಒಳ್ಳೆ ರೀತಿಯಿಂದ ದೊಡ್ಡವಾಡದಲ್ಲೂ ಕೂಡ ಕೆಲಸ ಮಾಡ್ತಾರೆ. ಹೀಗಾಗಿ ಸ್ವಲ್ಪ ಹೊಸವರಂದಾಗ ಸ್ವಲ್ಪ ಅವ್ರಿಗೆ ಏನೋ ಇದಾಗ್ತದೆ. ಹೀಗಾಗಿ ನಾವು ಸ್ವಲ್ಪ ಜಾಸ್ತಿ ಈಗ ದೊಡ್ಡವಾಡಕ್ಕೂ ನಾವು ರಿಲೀಸ್ ಹೋಗ್ಬೇಕಾಗ್ತದೆ. ಯಾಕೋ ಈ ವರ್ಷ ಅತಿ ಹೆಚ್ಚು ಮರ್ಡರ್ಗಳಾಗಿತ್ತು. ನಾವು ದೊಡ್ಡವಾಡದಲ್ಲೂ ಆಯ್ತು, ಕಿತ್ತೂರಲ್ಲೂ ಆಯ್ತು. ವರ್ಷ ನನ್ನ ಸರ್ಕಲ್ ಅಲ್ಲಿ 2024ರಲ್ಲಿ 2 ಮರ್ಡರ್ ಆಗಿತ್ತು, 2025ರಲ್ಲಿ 3 ಆಗಿತ್ತು. ಈಗ ಇನ್ನೂ 5ನೇ ತಿಂಗಳ ಮುಗಿದಿಲ್ಲ, ಆಲ್ರೆಡಿ 6 ಮರ್ಡರ್ ಆಗುತ್ತೆ. ಹೀಗಾಗಿ ಏನಾಗ್ತದೆ, ಇಂಥ ಆದಾಗ ಕೆಲಸ ಜಾಸ್ತಿ ಆಗಿಬಿಡ್ತಾರೆ. ಪಾಪ ಕೆಲವರು ಆಫೀಸ್ ಬಂದಿರ್ತಾರೆ, 1 ದಿನ 2 ದಿನ ನಾವು ಸಿಗ್ತಾ ಇರೋದು, ಫೋನ್ ಮಾಡ್ರಿ ತಲೆ ಕೆಡಿಸ್ಕೋಬೇಡ, ನಾವು ಇದ್ರಿಂದ ನಾನೇ ಅಟೆಂಡ್ ಮಾಡ್ತೀನಿ. ಇಬ್ರು PSIಗಳು ಏನೇ ಕೂಡ ಹೇಳುವಂತವ್ರಿದ್ದಾರೆ, ಸಮಾಜಮುಖಿಯಾಗಿನೇ ಇದ್ದಾರೆ. ಯಾರು ಕೂಡ ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ ಇಲ್ಲಿ. ಅದರಲ್ಲೂ ಕೂಡ ನಮಗೆ ಏನೇ ಒಂದು ಇಂಥ ಕೆಲಸ ಕಾರ್ಯಕ್ರಮ ಏನೇ ಶ್ರೀಗಳಂತೂ ನಮ್ಮ ಜೊತೆ ನಮ್ಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡಲಿಕ್ಕೆ ಶ್ರೀಗಳಂತೂ ಕಲ್ಮಾಣ ಶ್ರೀಗಳು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಅನೇಕ ಹಿರಿಯರಿಂದ ಎಲ್ಲ ಇದ್ದೀರಿ. ಇದೇ ರೀತಿಯ ಶ್ರೀಗಳ ಆಶೀರ್ವಾದ ನಮ್ಮ ಪೊಲೀಸರ ಮೇಲೆ ಇರಲಿ. ನಮ್ಮೆಲ್ಲರ ಒಂದು ಹಾರೈಕೆ
ಇದೇ ರೀತಿ ಇರಲಿ. ಪ್ರವೀಣ್ಗೆ ನಾನು ನೋಡೋಣ ನೆಕ್ಸ್ಟ್ 15 ಯಾವಾಗ ಒಂದ್ಸರಿ ಹೇಳಿ ನೀವೇನಿದ್ರು ಖಂಡಿತ ನಿಮ್ಮನ್ನು ಕೂಡಿಸ್ತೀನಿ, ಭೇಟಿ ಮಾಡ್ತೀನಿ. ಬಟ್ ಈಗ ಸಾರಿ ಆಗಲಿಲ್ಲ, ಅದು ಅನಿವಾರ್ಯ. ಏನಾಯ್ತು ಗೊತ್ತಾಗಲಿಲ್ಲ, ಅದು ಅಚಾನಕ್ಕಾಗಿ ನಡೀತು. ಹೀಗಾಗಿ ಅವರು ಇಲ್ಲಿವರೆಗೂ ನಾವು ಟ್ರೈ ಮಾಡ್ತೀವಿ, ಆಗ್ತಾ ಇಲ್ಲ. ಅವರ ಒಂದು ಅನುಭೂತಿ ಅವರಿಗೆ ಇದ್ದಿರ್ತಕ್ಕಂಥ ಎಲ್ಲ ಶುಭಾಶಯಗಳನ್ನ, ನೀವು ಆಗಿರ್ತಕ್ಕಂಥ ಎಲ್ಲ ಅಭಿನಂದನಾ ನುಡಿಗಳನ್ನ ಖಂಡಿತವಾಗಿ ತಲುಪಿಸುವಂತ ಕೆಲಸ ಮಾಡ್ತೀನಿ. ಅದ್ರ ಜೊತೆ ಮುಗುವಂತ PSI ಅವರಿಗೆ ಬರಕ್ಕೆ ಬಹಳ ಜನ ಬಹಳ ಒಳ್ಳೆಯವರು, ಯಾರಿಗೂ ಕೂಡ ಕಾನೂನು ಅಡಿಯಲ್ಲಿ ಕರೆಕ್ಟ್ ಆಗಿ ಕೆಲಸಗಳಾಗಬೇಕು. ಎಷ್ಟೇ ಕಷ್ಟ ನಮಗೆ ಏನಾದರೂ ಕೂಡ ನಾವು ಸಾರ್ವಜನಿಕ ಜೀವನದಲ್ಲಿ ಬಂದಿದ್ದೀವಿ ಅಂತಂದ್ರೆ ನಮಗೆ ಟಾಪ್ ಪ್ರಿಯಾರಿಟಿ ಸಾರ್ವಜನಿಕ, ಇನ್ನೂರು ಸೆಕೆಂಡ್ ಆ ಕೆಲಸಗಳಾಗಬೇಕು. ಅದೇನೋ ತಪ್ಪು ಇದಿದ್ದಾಗ ಒಂದ್ಸರಿ ಇನ್ನೊಂದು ಸರಿ ಕನ್ವಿನ್ಸ್ ಮಾಡಿರುವಂತ ಕೆಲಸಗಳಾಗಬೇಕು. ದಯವಿಟ್ಟು ಈಗ ನೋಡ್ರಿ, ಹೇಳಿದ್ರು ಮಾತಾಡೋ ರೀತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ತದೆ. ಬಹಳ ತುಂಬಾ ಒಳ್ಳೆ ಜನ ನಮ್ಮ ಕಿತ್ತೂರು ಅವರು ತಮ್ಮಿಂದ ಒಳ್ಳೆಯ ಸೇವೆ ಸಿಗುವಂತ ಆಗಲಿ. ನಾನು ಭರತ್ ಅವರಿಗೆ ನಾನು ಕೂಡ ವೈಯಕ್ತಿಕವಾಗಿ ಈ ಒಂದು ಕಿತ್ತೂರು ಪೊಲೀಸ್ ಠಾಣೆಗೆ ನಮ್ಮೆಲ್ಲರ ಸಂಸ್ಥೆಯಲ್ಲಿ ಸ್ವಾಗತವನ್ನ ಕೋರ್ತಾ ಮುಗಿಸ್ತಾ ಎಲ್ಲ ಬಂದಿರೋದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮೆಲ್ಲರಿಗೂ ನಮಸ್ಕಾರ. ಶ್ರೀಗಳ ಆಶೀರ್ವಾಚನ ಆದ್ಮೇಲೆ ತಾವು ನಮ್ಮ PSI ಅವರಿಗೆ ನೀವೇ ಬರ್ರಿ, ಶುಭಾಶಯಗಳನ್ನು ತಿಳಿಸಿ ಇದು ಮುಗಿದ ಮೇಲೆ ಆರಾಮಾಗಿ ಯಾರೇನೋ ಅವಸರ ಮಾಡೋದು ಬೇಡ, ಆರಾಮಾಗಿ ನಮ್ದು ನಾವು ತಿಂಡಿ ಯಾಕಂದ್ರೆ ಬೆಳೆ ತಿಂಗಳು ನಾವು ಪೊಲೀಸರು ತಿಂದಿರ್ತೀವಿ. ನಮ್ದು ಸ್ವಲ್ಪ ಅವಕಾಶ ನಮ್ಗೇನು ಸಿಗೋದಿಲ್ಲ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಏನ್ ಅಂತದ್ದು ಅವಸರ ಇಲ್ಲ. ಯಾಕಂದ್ರೆ ಅಂತದ್ದು ಇರು ಮಂದಿ ಯಾರು ನಮ್ಮ ಜೊತೆನೂ ಬರುವುದು ಗೊತ್ತೈತಿ. ಅಷ್ಟು ಕಾಲಾಗಿ ಬೇರೆ ಗೆರಿ ಇದ್ದವ್ರು ಯಾರು ಇರ್ಬೇಕು ಅದಕ್ಕೆ ಪಾಪ ತಾವೆಲ್ಲ ಇಷ್ಟೊಂದು ತನ್ಮಯತೆಯಿಂದ ಎಲ್ಲ ಕುಳಿತಿದ್ದೀರಿ. ಅದಕ್ಕೆ ಎಲ್ಲರೂ ಸೇರಿಸಿಕೊಂಡೇ ಹೊರಗಡೆ ಹೋಗೋಣ. ಮೊದಲಿಗೆ ಶ್ರೀಗಳೆಲ್ಲರೂ ಸೇರಿಸಿ ಆಶೀರ್ವಾದ ಮಾಡ್ತಾರೆ. ಇಲ್ಲಿವರೆಗೆ ಬಹಳ ಅರ್ಥಪೂರ್ಣ ಮಾತುಗಳು ನಡೆದಂತ ಕಿತ್ತೂರಿನ CPI ಸಾಹೇಬರಾದ ಶಿವಾನಂದ ಮುರುಗೇಶ್ ಸರ್ ಅವರಿಗೆ ಬಹುತೇಕ ಅವರು ಮಾತನಾಡುವಾಗ ನಿಮ್ಮ ಶಾಂತತೆ ಬಹುತೇಕ ಆ ಇಲಾಖೆಯ ಮೇಲಿನ ಇಟ್ಟ ಪ್ರೀತಿ ಅಭಿಮಾನಿಗೆ ಸಾಕ್ಷಿ ಅನ್ನುವಂತ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಅಭಿನಂದನೆ ಚಪ್ಪಾಳೆ ಮುಖಾಂತರ ಅವರಿಗೆ ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವೆಲ್ಲ ಬರ್ತಾ ಇದ್ದೇವೆ. ಇದೀಗ ಕಿತ್ತೂರು ಪೊಲೀಸ್ ಠಾಣೆಯ ವತಿಯಿಂದ ಪೂಜ್ಯರಿಗೆ ಗುರುವಂದನೆ ಸಲ್ಲಿಸುವಂತ ಕಾರ್ಯಕ್ರಮ ನಡೀತಾ ಇದೆ. ಆ ನಂತರದಲ್ಲಿ ಪೂಜ್ಯರ ಆಶೀರ್ವಚನ ನಡೀತಾ ಇದೆ. ಪೂಜ್ಯರ ಆಶೀರ್ವಚನದ ನಂತರ ನೂತನ PSI ಸಾಹೇಬರಿಗೆ ಶುಭಾಶಯ ಕೋರುವವರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಆ ನಂತರದಲ್ಲಿ ಎಲ್ಲರಿಗೂ ಕೂಡ ಇದೀಗ CPI ಸಾಹೇಬರು ಹೇಳಿದಾಗೆ ಎಲ್ಲರಿಗೂ ಬಹಳ ಅಚ್ಚುಕಟ್ಟಾದ ರುಚಿಕಟ್ಟಾದ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ. ನಾವೆಲ್ಲರೂ ಕೂಡ ಅಲ್ಪೋಪಹಾರವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಇಂದಿನ ಈ ಅಭಿನಂದನಾ ಸಮಾರಂಭದ ಪಾವನ ಸನ್ನಿಧಾನ ವಹಿಸಿದ ಪರಮ ಪೂಜ್ಯರಿಂದ ಇದೀಗ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಿವಾನಂದ
ಮುಖಂಡರುಗಳೇ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ರೈತರೇ, ಎಲ್ಲ ಇಲ್ಲಿಯವರೆಗೆ ಎಲ್ಲರೂ ನಮ್ಮ ಶಿವಾನಂದ ಬಹಳ ವಿಶೇಷವಾದ